चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ನಿನ್ನೆ ದಿವಸ ನಾವು ಈ ಅದ್ವೈತ ಮಕರಂದ ಅನ್ನುವಂಥ ಗ್ರಂಥದೊಳಗೆ 2ನೇ ಶ್ಲೋಕದೊಳಗೆ ಆತ್ಮ ಸತ್ತು ಚಿತ್ತು ಆನಂದ ರೂಪನಾಗುತ್ತಾನೆ. ಯಾಕಂದರೆ ನಾನು ಇದ್ದೀನಿ, ನಾನು ಪ್ರಕಾಶ ರೂಪನಾಗಿದ್ದೀನಿ, ನಾನು ಪ್ರಿಯರೂಪನಾಗಿದ್ದೀನಿ ಅನ್ನುವಂಥದ್ದು ಇದು ಎಲ್ಲರ ಅನುಭವದೊಳಗೆ ಅದ. ಆದ್ದರಿಂದ ನಾವು ಸಚ್ಚಿದಾನಂದ ಸ್ವರೂಪರೇ ಅನ್ನುವಂಥ ಜ್ಞಾನವನ್ನು ನಾವು ಮಾಡಿಕೊಂಡೀವಿ ಅಂತಂದರೆ ಈ ಜನ್ಮ ಮರಣಗಳಿಂದ ನಾವು ಬಿಡುಗಡೆಯನ್ನು ಹೊಂದಿ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿಯನ್ನು ನಾವು ಪಡಿತೀವಿ ಅಂತ ಆ ವಿಚಾರವನ್ನು ಹೇಳ್ಕೊಂಡು ಬಂದು, ಇವತ್ತಿನ ದಿವಸ ಇಲ್ಲಿ ಶ್ರೀಧರ ಕವಿಗಳವರು ನಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, 3ನೇ ಶ್ಲೋಕದೊಳಗೆ ಮೈಯೇ ಬೋಧೇತಿ ಚಿದ್ದಿವ್ಯೋಮ್ನಿ ಜಗದ್ಗಂಧರ್ವ ಪತ್ತನಂ ಅತೋಹಂ ನ ಕಥಂ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣಂ. ಮೈ ಏವ ಉದೇತಿ ಚಿದ್ದಿವ್ಯೋಮ್ನಿ. ಚಿದ್ದಿವ್ಯೋಮ್ನಿ, ಚಿತ್ ಅಂದ್ರೇನು? ಚೈತನ್ಯ. ವ್ಯೋಮ್ನಿ ಅಂತಂದ್ರೆ ಆಕಾಶ. ಅಂದರೆ ಚಿದಾಕಾಶ ರೂಪವಾದ ನನ್ನಲ್ಲಿ ಅಂತ. ಅಂದರೆ ಚಿದಾಕಾಶ ಸ್ವರೂಪನಾಗಿರ್ತಕ್ಕಂಥ ನನ್ನೊಳಗನ ಈ ಜಗತ್ತನ್ನುವಂಥ ಜಗತ್ ಗಂಧರ್ವ ಪತ್ತನಂ ಜಗತ್, ಗಂಧರ್ವ ನಗರದಂತೆ ಈ ಜಗತ್ತನ್ನುವಂಥದ್ದು ಉದಯತಿ, ಅಂದರೆ ಇದು ಉದಯಿಸುತ್ತದೆ ಅಂತ. ಇಲ್ಲಿ ಗಂಧರ್ವ ನಗರ ಅಂತ ನಾವು ಶಾಸ್ತ್ರಗಳಲ್ಲಿ ಕೇಳ್ಕೊಂಡು ಬರ್ತೀವಿ. ಆಕಾಶದೊಳಗೆ ಅನೇಕ ಮೋಡಗಳು ಬರ್ತಾ ಇದ್ದಾವೆ ಮಳೆಗಾಲದೊಳಗೆ. ಅಲ್ಲಿ ನಮಗೆ ನೋಡ್ತಾ ಇದ್ದ ಹಾಗೆ ಅಲ್ಲಿ ಪಟ್ಟಣಗಳನ್ನು ನೋಡ್ತಾ ಇರ್ತೀವಿ ಆಕಾಶದೊಳಗಲ್ಲಿ. ಆ ಮೋಡಗಳು ಪಟ್ಟಣದ ಆಕಾರದಲ್ಲಿ ನಮಗೆ ತೋರ್ತಾ ಇರ್ತಾವೆ. ಅಲ್ಲಿ ಒಂದು ಪರ್ವತಗಳಂತೆ ತೋರ್ತಾ ಇರ್ತಾವೆ.
ಅವು ಎಷ್ಟೊತ್ತಿರ್ತಾವ, ಅವು ನೋಡ್ತಾ ಇದ್ದಂಗೆ ಹೋಗಿಬಿಡ್ತೈತಂಥದ್ದು. ಗಾಳಿ ಬೀಸ್ತು ಅಂತಂದರೆ ಆ ಮೋಡ ಅನ್ನುವಂಥ ಚದುರಿ ಹೋಗಿಬಿಡ್ತದೆ. ಅದಕ್ಕೆ ಗಂಧರ್ವ ನಗರ ಅಂತ ಕರೀತಾ ಇದ್ದಾರೆ. ಹಾಗೆ ಇಲ್ಲಿ ಚಿದ್ವ್ಯೋಮ್ನಿ, ಚಿದಾಕಾಶ ಸ್ವರೂಪನಾಗಿರ್ತಕ್ಕಂಥ ಮೈ ಅಂದರೆ ನನ್ನಲ್ಲಿ ಅಂತ. ಇಲ್ಲಿ ಒಂದು 4 ಆಕಾಶಗಳನ್ನು ಹೇಳ್ತಾ ಇದ್ದಾರೆ. ಒಂದು ಜಲಾಕಾಶ, ಮೇಘಾಕಾಶ, ಮಹಾಕಾಶ, ಚಿದಾಕಾಶ ಅಂತೇಳಿ. ಅಂದರೆ ನಾವು ಆತ್ಮನನ್ನು ಸರಿಯಾಗಿ ಅರ್ಥಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ಅನೇಕ ಉದಾಹರಣೆಗಳ ಮೂಲಕವಾಗಿ ನಮಗೆ ಶಾಸ್ತ್ರಗಳಲ್ಲಿ ಪ್ರತಿಪಾದನೆ ಮಾಡಲ್ಪಡ್ತಾ ಇದ್ದಾವೆ. ಈಗ ಜಲದೊಳಗೆ ಆಕಾಶ ಅನ್ನುವಂಥದ್ದು ತೋರ್ತದೆ. ಯಾಕಂದರೆ ಆಕಾಶ ನಿರಾಕಾರ ಆಗಿದ್ರೂ ಕೂಡ ನಾವು ಜಲದಲ್ಲಿ ಆ ಪ್ರತಿಬಿಂಬ, ಆಕಾಶದ ಪ್ರತಿಬಿಂಬವನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ ಅಂತ. ಹಾಗೆ ಒಂದು ಮಹಾಕಾಶ. ಈ ಪ್ರಕಾರವಾಗಿ ಇಲ್ಲಿ ಚಿದಾಕಾಶ ಅಂದರೆ ಚೈತನ್ಯ ರೂಪನಾಗಿರ್ತಕ್ಕಂಥ ಆಕಾಶ ಪರಬ್ರಹ್ಮ ಅಂತ. ಇಲ್ಲಿ ಮಹಾಕಾಶ ಅನ್ನುವಂಥದ್ದು. ಇಲ್ಲಿ ಆಕಾಶದ ಒಂದು ಉದಾಹರಣೆಯನ್ನು ಕೊಟ್ಟು ನಮಗೆ ಇಲ್ಲಿ ಕೂಟಸ್ಥನಾಗಿರ್ತಕ್ಕಂಥ ತಾನು ಪರಬ್ರಹ್ಮ ಸ್ವರೂಪನಿಗಿಂತಲೂ ಭಿನ್ನ ಅಲ್ಲ ಅನ್ನುವಂಥದ್ದನ್ನು ನಿರೂಪಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಚಿದಾಕಾಶ ಸ್ವರೂಪನಾಗಿರ್ತಕ್ಕಂಥ ತನ್ನೊಳಗನ ಈ ಜಗತ್ತನ್ನುವಂಥದ್ದು ಉತ್ಪತ್ತಿಯಾಗ್ಯದ ಅಂಥೇಳಿ ಇಲ್ಲಿ ನಮಗೆ ಗ್ರಂಥಕರ್ತರು ಉಪದೇಶ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಜಗತ್ತನ್ನುವಂಥದ್ದು, ಯಾಕಂದರೆ ಇದರ ಉತ್ಪತ್ತಿ ವಿಚಾರಕವಾಗಿ ಶ್ರುತಿಗಳಲ್ಲಿ ಅನೇಕ ರೀತಿಯಿಂದ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಬ್ರಹ್ಮದಿಂದಲೇ ಈ ಜಗತ್ತನ್ನುವಂಥದ್ದು ಹುಟ್ಟ್ಯದ ಅಂತ. ಏಷ ಸರ್ವೇಶ್ವರಃ, ಏಷಃ ಸರ್ವಜ್ಞಃ, ಏಷಃ ಅಂತರ್ಯಾಮಿ, ಏಷಃ ಯೋನಿಃ, ಸರ್ವಭೂತಾನಾಂ ಪ್ರಭವಪ್ಯಯೌ. ನೋಡಿ, ನಮಗೆ ಶ್ರುತಿ ಅನ್ನುವಂಥದ್ದು ಬಹಳ ಸುಂದರವಾಗಿ ಬೋಧ ಮಾಡ್ತದೆ. ಯಾಕಂದರೆ ಇಲ್ಲಿ ಅಥೋಹಂನ ಕಥಂ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣಂ ಅಂತ 2ನೇ ಚರದಲ್ಲಿ ಹೇಳ್ಕೊಂಡು ಬಂದರು. ಯಾಕಂದರೆ ಇಲ್ಲಿ ಸರ್ವಜ್ಞನೂ ಸರ್ವಕ್ಕೂ ಕಾರಣಸ್ವರೂಪನೂ ಆಗಿರತಕ್ಕಂಥ ಯಾವ ಬ್ರಹ್ಮ ಅದಾನಲ್ಲ, ಅಹಂ ಕಥಂನ ಅಂದರೆ ಅಂಥ ಬ್ರಹ್ಮ ನಾನು ಯಾಕೆ ಆಗಲಿಕ್ಕಿಲ್ಲ, ನಾನು ಆಗಿದ್ದೀನಿ ಅಂತ. ಅಂದರೆ ನನ್ನೊಳಗನ ಈ ಜಗತ್ತು ಉತ್ಪತ್ತಿಯಾಗ್ಯದ. ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ನನ್ನೊಳಗನ ಈ ಜಗತ್ತು ಉತ್ಪತ್ತಿಯಾಗ್ಯದ ಅಂದ ಬಳಿಕ ಸರ್ವ ಕಾರಣನಾಗಿರ್ತಕ್ಕಂಥ ಸರ್ವಜ್ಞನಾಗಿರ್ತಕ್ಕಂಥ ಯಾವ ಬ್ರಹ್ಮದಾನಲ್ಲ, ಮತ್ತು ಅಂಥ ಬ್ರಹ್ಮವೇ ನಾನು ಆಗಿದ್ದೀನಿ ಅನ್ನೋದರಲ್ಲಿ ಯಾವ ಸಂಶಯ ಅನ್ನುವಂಥದ್ದಿಲ್ಲ ಅಂತ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಶ್ರುತಿ ಹೇಳ್ತದೆ, ಏಷಃ ಸರ್ವಜ್ಞ, ಸರ್ವಂ ಜಾನಾತೀತಿ ಸರ್ವಜ್ಞ. ಎಲ್ಲವನ್ನ ಯಾವನು ವಿಶೇಷವಾಗಿ ಅರಿತಾ ಇದ್ದಾನೆಯೋ ಅವನಿಗೆ ಸರ್ವಜ್ಞ ಅಂತ ಕರೀತಾ ಇದ್ದಾರೆ. ಯಾಕಂದರೆ ಜೀವಿಗಳು ಮಾಡಿರ್ತಕ್ಕಂಥ ಕರ್ಮಗಳನ್ನು ಅರಿತಕ್ಕಂಥವನು ಯಾರು ಅಂದರೆ ಭಗವಂತ ಪರಮಾತ್ಮ. ಯಾವ ಜೀವಿಗಳು ಎಷ್ಟು ಕರ್ಮಗಳನ್ನು ಮಾಡಿದ್ದಾರೆ, ಅವರಿಗೆ ಯಾವ ಜನ್ಮವನ್ನು ಕೊಡಬೇಕು ಅನ್ನೋದನ್ನು ಅರ್ಥವನು ಯಾರು ಅಂತಂದರೆ ಪರಮಾತ್ಮ. ಅದಕ್ಕಂದ್ರೆ ಏಷ ಸರ್ವೇಶ್ವರ, ಮತ್ತು ಎಲ್ಲರಿಗೂ ಈಶ್ವರನಾಗಿರ್ತಕ್ಕಂಥವನು. ಏಷಃ ಸರ್ವೇಶ್ವರ, ಏಷಃ ಸರ್ವಜ್ಞ, ಏಷಃ ಅಂತರ್ಯಾಮಿ. ಮತ್ತು ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಅವನು ವ್ಯಾಪಿಸಿಕೊಂಡಿದ್ದಾನೆ. ಪರಮಾತ್ಮ ಅವನು ಪರಿಪೂರ್ಣನಾಗಿದ್ದಾನೆ. ಆಕಾಶವತ್ ಸರ್ಗತಶ್ಚ ನಿತ್ಯ ಅಂತ ಶ್ರುತಿ ಹೇಳಿದಂತೆ ಅವನು ಎಲ್ಲ ಜೀವರಾಶಿಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಅದಕ್ಕೆ ಸರ್ವಂತರ್ಯಾಮಿ. ಅವನು ಸರ್ವೇಶ್ವರನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವ ಅಂತರ್ಯಾಮಿದ್ದಾನೆ, ಸರ್ವಸ್ಯ ಯೋನಿಹಿ ಅಂತ ಹೇಳಿದರು. ಎಲ್ಲಕ್ಕೂ ಕಾರಣ ಆಗಿದ್ದಾನೆ ಅಂತ. ಈಗೇನು ನಾವು ಭೌತಿಕ ಪ್ರಪಂಚವನ್ನು ನೋಡ್ತಾ ಇದ್ದೇವಲ್ಲ, ಸಮಸ್ತ ಪ್ರಪಂಚಕ್ಕೂ ಕಾರಣ ಯಾರು ಅಂತಂದರೆ ಪರಮಾತ್ಮ. ಅದಕ್ಕೆ ಪ್ರಭವಾಪ್ಯಯವು ಸರ್ವಭೂತಾನ,
ಅಂದರೆ ಎಲ್ಲ ಭೂತಗಳ ಅಂದರೆ ಎಲ್ಲ ಜೀವರಾಶಿಗಳ ಪ್ರಭವ ಅಂದರೆ ಉತ್ಪತ್ತಿ ಮತ್ತು ಪ್ರಳಯ. ಅವುಗಳನ್ನು ಸೃಷ್ಟಿ ಮಾಡೋದಾಗಲಿ ಪ್ರಳಯ ಮಾಡೋದಾಗಲಿ ಎಲ್ಲಕ್ಕೂ ಕಾರಣ ಯಾರು ಅಂತಂದರೆ ಇಲ್ಲಿ ಪರಮಾತ್ಮ ಅಂಥೇಳಿ ನಮಗೆ ಮಾಂಡವ್ಯೋಪನಿಷತ್ತಿನಲ್ಲಿ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾಂಡವ್ಯೋಪನಿಷತ್ತು ಏನು ಹೇಳ್ತದೆ? ಏಷಃ ಸರ್ವಜ್ಞಃ, ಏಷಃ ಸರ್ವೇಶ್ವರಃ, ಏಷಃ ಅಂತರ್ಯಾಮಿ, ಏಷಃ ಯೋನಿಃ ಸರ್ವ ಪ್ರವಾಭ್ಯೌ ಸರ್ವಭೂತಾನ. ಅಂದರೆ ಸಮಸ್ತ ಇಡೀ ಸಂಪೂರ್ಣ ಈ ಜಗತ್ತು ಎಲ್ಲ ಜೀವರಾಶಿಗಳ ಒಂದು ಸೃಷ್ಟಿ ಮಾಡೋದಾಗಲಿ ಅವುಗಳನ್ನು ಲಯ ಮಾಡೋದಾಗಲಿ ಇವೆಲ್ಲಕ್ಕೂ ಕಾರಣಪುರುಷ ಯಾರು ಅಂತಂದರೆ ಪರಮಾತ್ಮನಾಗಿದ್ದಾನೆ. ಅಂದರೆ ಪರಮಾತ್ಮನೇ ಎಲ್ಲದಕ್ಕೂ ಕಾರಣಕರ್ತ ಅಂತ. ಅದಕ್ಕೆ ಅದನ್ನೇ ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ ಸೂತ್ರದಲ್ಲಿ ಹೇಳ್ಕೊಂಡು ಬಂದರು. ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಯಾವುದರಿಂದ ಆಗ್ತಾ ಇದ್ದಾವೆಯೋ ಅದಕ್ಕೆ ನಾವು ಬ್ರಹ್ಮ ಅಂತ ಕರಿಬೇಕು. ಯಾಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಸಾಧನ ಚತುಷ್ಟಯ ಸಂಪತ್ತಿಯ ನಂತರ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂಥೇಳಿ ಮೊದಲನೇ ಸೂತ್ರದಲ್ಲಿ ಹೇಳ್ಕೊಂಡು ಬಂದರು. ಹಾಗಾದರೆ ಬ್ರಹ್ಮ ಅಂದರೆ ಯಾವುದು? ನಾವು ಬ್ರಹ್ಮದ ಬಗ್ಗೆ ಗುರ್ತಿಲ್ವಲ್ಲ ಅಂತಂದರೆ ಜನ್ಮಾದ್ಯಸ್ಯ ಯತಃ. ನೋಡಪ್ಪ, ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥದ್ದೇ ಅದೇ ಬ್ರಹ್ಮ ಅಂತ ಹೇಳಿಸಿಕೊಳ್ತದೆ. ಇಲ್ಲಿ ಜಗತ್ತು ಕಾರ್ಯ, ಬ್ರಹ್ಮ ಕಾರಣ. ಈ ಬ್ರಹ್ಮ ಜಗತ್ತಿಗೆ ಯಾವ ರೀತಿಯಾಗಿ ಕಾರಣ ಆಗ್ಯದ? ಯಾಕೆಂದರೆ ಒಂದು ಪರಿಣಾಮೋಪಾದಾನ ಕಾರಣ ಅಂತದ್ದು, ಇನ್ನೊಂದು ವಿವರ್ತೋಪಾದಾನ ಕಾರಣ ಅಂತದ್ದು. ಇಲ್ಲಿ ಯಾವುದನ್ನು ಹೇಳ್ತೀರಿ ನೀವು? ವಿವರ್ತೋಪಾದಾನ ಕಾರಣ ಅಂದ್ರೇನು? ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳಾರ್ದಂಗೆ ರೂಪಾಂತರವಾಗಿ ತೋರುವಂತಾಗ್ತದೆ. ಈಗ ಹೇಗೆ ಬಂಗಾರ ಇದೆ, ಅಕ್ಕಸಾಲಿಗ ಭತ್ತಾರೆ ಏನು ಮಾಡ್ತಾನೆ, ಅದನ್ನು ಕಾಯಿಸಿ ನಾವು ಹೇಳಿರ್ತಕ್ಕಂಥ ಒಡವೆಗಳನ್ನು ಮಾಡಿಕೊಡ್ತಾನೆ. ನತ್ತಾಗಿರ್ಬೋದು ಅಥವಾ ಬೂಡೆ ಆಗಿರ್ಬೋದು, ನಾವು ಕೊಳಲ್ಲಿ ಹಾಕೊಳ್ತಕ್ಕಂಥ ನೆಕ್ಲೆಸ್ ಆಗಿರ್ಬೋದು, ನಾವು ಯಾವ ಸಾಮಾನುಗಳನ್ನು ಹೇಳ್ತೇವೋ ಆ ಒಂದು ಬಂಗಾರ ಮೂಲವಾದ ಏನು ಬಂಗಾರ ನಾವು ಕೊಟ್ಟೇವೆ, ಗಟ್ಟಿ ಬಂಗಾರ ಹೇಗೆ ಕೊಟ್ಟಿದ್ದೇವೆ, ನಾವು ಒಂದು 5 ತೊಲೆನೋ ಎಷ್ಟೋ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಇಂತಿಂಥ ಸಾಮಾನು ಆಗಬೇಕು ಅಂತ ಹೇಳಿಬಿಟ್ರೆ ಆವಾಗ ಆ ಒಡವೆಗಳನ್ನು ಯಾವ ರೀತಿಯಾಗಿ ಮಾಡಿಕೊಡ್ತಾನೋ, ಅಂದರೆ ಬಂಗಾರ ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಂಡಿಲ್ಲ, ಆಭರಣಗಳಾಗಿ ತೋರಾಕತ್ತದೆ. ಅಲ್ಲಿ ಮೂಲ ಗಟ್ಟಿ ಹಂಗೆ ಇದ್ದಂಗೆ ಅದೇ ಅದನ್ನು ಕರಗಿಸಿ ಏನು ಮಾಡಿಬಿಟ್ಟ, ಅನೇಕ ರೀತಿ ಆಭರಣಗಳನ್ನು ಮಾಡಿ ತೋರಿಸಿದ. ಅಂದರೆ ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳಲಾರದೆ ಬೇರೆ ರೂಪದಿಂದ ತೋರುವುದಕ್ಕೆ ಇಲ್ಲಿ ವಿವರ್ತೋಪಾದಾನ ಕಾರಣ ಅಂತ ಕರೀತಾರೆ. ಪರಿಣಾಮೋಪಾದಾನ ಕಾರಣ ಅಂತಂದರೆ ಇಲ್ಲಿ ಹಾಲು ಕೆಟ್ಟು ಮೊಸರಾದಂಗೆ ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಂಡು ಬೇರೆ ರೂಪದಿಂದ ತೋರುವಂಥ. ಹಾಲಿನಲ್ಲಿರತಕ್ಕಂಥ ಮಧುರತ್ವ ಮೊಸರಿನೊಳಗಿಲ್ಲ. ಯಾಕೆ? ಮೊಸರು ಹುಳಿ ಇರ್ತದಿಲ್ಲ, ಮೊಸರು ಹುಳಿ ಇರ್ತದೆ, ಹಾಲು ಮಧುರವಾಗಿರ್ತದೆ. ಅಂದರೆ ಇಲ್ಲಿ ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಂಡದ ಬೇರೆ ರೂಪದಿಂದ ತೋರ್ತಾ ಇದೆ. ಹಂಗೆ ಬ್ರಹ್ಮ ಇಲ್ಲಿ ಪರಿಣಾಮವಾಗಿದ್ದೇನೆ ಅಂತ ಹಂಗಾಗಿಲ್ಲ. ಯಾಕೆ? ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳಲಾರದಂಗೆ ಈ ಜಗದ್ರೂಪವಾಗಿ ತೋರ್ಲಿಕ್ಕತ್ತದ ಅಂತ ಹೇಳ್ತಾ ಇದ್ದಾರೆ. ತದನ್ನತ್ವಂ ಆರಂಭಣ ಶಬ್ದಾದಿಭ್ಯ ಅಂಥೇಳಿ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ತತ್ ಅನನ್ಯತ್ವಂ. ತತ್ ಅಂದರೆ ಯಾವುದು? ಆ ಪರಬ್ರಹ್ಮ. ಅನನ್ಯತ್ವಂ ಅಂದರೆ ಇಲ್ಲಿ ಈ ಕಾರ್ಯವಾಗಿರತಕ್ಕಂಥ ಈ ಜಗತ್ತು ಬ್ರಹ್ಮದೊಂದಿಗೆ ಇದು ಅಭಿನ್ನ ಅದ ಅಂತ. ಬೇರೆ ಅಲ್ಲ, ಕಾರಣವನ್ನು ಬಿಟ್ಟು ಕಾರ್ಯವನ್ನು ತೋರಿಸ್ತಾರೆ. ಈಗ ನಾನು ಬಂಗಾರ ತಕೊಂಡು ಬಿಟ್ಟರೆ ನಿಮ್ಮ ಒಡವೆಗಳು ಇಲ್ಲದವಲ್ಲಿ, ಅಲ್ಲಿ ಒಡವೆಗಳು ಇಲ್ಲೇ ಇಲ್ಲ ಅಂತ. ಆದ್ದರಿಂದ ಇಲ್ಲಿ ಈ ಯಾವ ಜಗತ್ತನ್ನುವಂಥದ್ದು ವಿಚಾರ ಮಾಡಿ ನೋಡಿದರೆ ಇದು ಕಾರಣದ ಸ್ವರೂಪವೇ ಅದ ಅಂತ. ಆದರೆ ಮಾಯದ ಅಂಶಗಳಾಗಿರ್ತಕ್ಕಂಥ ನಾಮರೂಪಗಳೇನು ಮಾಡಿಬಿಟ್ಟಿದಾವು? ಬ್ರಹ್ಮವನ್ನು ಅದು ನಮಗೆ ಮುಚ್ಚಿ ಹಾಕಿಬಿಟ್ಟವು, ನಮಗೆ ಕಾಣದಂಗೆ ಮಾಡ್ಯಾವ.
ಅದಕ್ಕಿದ್ದ ಬ್ರಹ್ಮವನಿಲ್ಲೆನಿಸುವುದು, ಇಲ್ಲದ ಲೋಕವನ್ನುಂಟೆನಿಸುವುದು, ಮಾನ್ಯದ ನಿನ್ನನೇ ನೆಮ್ಮೆಹುದು, ಅನ್ಯಾನನ್ಯೇತರನಾಗಿರುವುದು. ಈ ಮಾಯ ಏನು ಮಾಡ್ಯದ? ಇರುವಂಥ ಬ್ರಹ್ಮವನ್ನು ಇಲ್ಲನಿಸ್ಯದ, ಇಲ್ಲದೇ ಇರ್ತಕ್ಕಂಥ ಲೋಕಗಳನ್ನು ಉಂಟೆನಿಸದ. ಮತ್ತು ಇದು ಯಾರನ್ನ ಆಶ್ರಯ ಮಾಡ್ಕೊಂಡದ? ಆತ್ಮನನ್ನೇ ಆಶ್ರಯ ಮಾಡ್ಕೊಂಡದ. ಅಂದರೆ ಬ್ರಹ್ಮವನ್ನೇ ಆಶ್ರಯ ಮಾಡಿಕೊಂಡು ಬ್ರಹ್ಮವನ್ನೇ ಕಾಣದಂಗೆ ಮಾಡಿಬಿಟ್ಟೈತಿ ಅಂತ. ಆದ್ದರಿಂದ ಇಲ್ಲಿ ಹಿಂಗೆ ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಈ ಜಗತ್ತನ್ನುವಂಥದ್ದೇನದ ಅಂತಂದರೆ ಇದು ಬ್ರಹ್ಮದಿಂದಲೇ ಉತ್ಪತ್ತಿಯಾಗ್ಯದ. ಇದು ಬ್ರಹ್ಮದಿಂದಲೇ ಉತ್ಪತ್ತಿಯಾಗಿರುವುದರಿಂದ ಅದಕ್ಕೆ ಯತ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪವಃ ಮುಂಡಕೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯತ್ ಸರ್ವಜ್ಞ ಸರ್ವವಿತ್ ಸರ್ವಂ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂಚ ಜಾಯತೆ ಅಂತ ಮಂತ್ರದಲ್ಲಿ ಹೇಳ್ಕೊಂಡು ಬಂದರು. ಯತ್ ಸರ್ವಜ್ಞ ಸರ್ವವಿತ್, ಯಾವನು ಸರ್ವಜ್ಞನಾಗಿದ್ದ ಮತ್ತು ಸರ್ವವನ್ನು ಸರ್ವವಿತ್ ಅಂತ ಹೇಳಿದ್ದಾರೆ. ಅಂದರೆ ವಿಶೇಷವಾಗಿ ಅರಿಯುವವನಾಗಿದ್ದಾನೆ ಅಂತ. ಮತ್ತು ಸರ್ವಜ್ಞ ಅಂತಂದ್ರೆ ಅದು ಒಂದೇ, ಸರ್ವವಿತ್ ಎರಡು ಒಂದೇ ಆಕ್ಕತ್ತಲ್ರಿ ಅರ್ಥ ಅಂತಂದರೆ ಇಲ್ಲಿ ಅಂತಃಕರಣದ ವೃತ್ತಿ ಮೂಲಕವಾಗಿ ಇಲ್ಲಿ ಅರಿತಕ್ಕಂಥವನು ಸರ್ವವಿತ್ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಸರ್ವಜ್ಞ ಅನ್ನೋದ್ರಿಂದ ಸಾಮಾನ್ಯವಾಗಿ ಎಲ್ಲವನ್ನು ಅರಿತಕ್ಕಂಥವನು ಸರ್ವಜ್ಞ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಅದಕ್ಕೆ ಯಹ ಸರ್ವಜ್ಞ ಸರ್ವವಿತ್ ಜ್ಞಾನಮಯಂ ತಪಃ, ಜ್ಞಾನರೂಪವಾಗಿರ್ತಕ್ಕಂಥ ತಪಸ್ಸುಳ್ಳವನು ಯಾವನಾಗಿದ್ದಾನೆಯೋ ಅಂಥ ಯಾವ ಪರಮಾತ್ಮನಾಗಿದ್ದಾನಲ್ಲ, ತಸ್ಮಾತೇತದ್ ಬ್ರಹ್ಮನಾಮ, ನೋಡ ಅವನಿಂದಲೇ ಅಂದರೆ ಆ ಪರಮಾತ್ಮನಿಂದಲೇ, ಅಂದರೆ ಯಾವನು ಸರ್ವಜ್ಞನಾಗಿ ಸರ್ವವಿತ್ತನಾಗಿ ಮತ್ತು ಸರ್ವಂತರ್ಯಾಮಿಯಾಗಿರ್ತಕ್ಕಂಥ ಯಾವ ಪರಮಾತ್ಮದಾನಲ್ಲ ಅವನಿಂದಲೇ ಏನಾಗ್ತದಂತಂದರೆ ಬ್ರಹ್ಮ ನಾಮ ರೂಪ ಅನ್ನ ಇವು ಸೃಷ್ಟಿ ಆಗ್ತಾ ಇದ್ದಾವೆ ಅಂತ ಸುದ್ದಿ ಹೇಳ್ಕೊಂಡು ಬಂತು. ಬ್ರಹ್ಮ ಅಂತಂದರೆ ಇಲ್ಲಿ ಹಿರಣ್ಯಗರ್ಭ ಅಂತ ಅರ್ಥ ಮಾಡಬೇಕು. ಅವನಿಗೆ ಪ್ರಥಮ ಜೀವ ಅಂತ ಕರೀತಾ ಇದ್ದಾರೆ. ಬ್ರಹ್ಮನ ನಿರ್ಗುಣ ಬ್ರಹ್ಮ ಅಂತ ಅರ್ಥ ಅಲ್ಲಲ್ಲಿ. ತಸ್ಮಾತ್ ಏತದ್ ಬ್ರಹ್ಮನಾಮ ಅಂತ ಹೇಳಿದರು. ಬ್ರಹ್ಮ ಅಂತಂದರೆ ಇಲ್ಲಿ ಪ್ರಥಮ ಜೀವ ಯಾರು? ಹಿರಣ್ಯಗರ್ಭ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಅಂದರೆ ಪರಮಾತ್ಮನಿಂದಲೇ ಮೊದಲು ಉತ್ಪತ್ತಿಯಾಗಿರ್ತಕ್ಕಂಥವನು ಯಾರು ಅಂತಂದರೆ ಹಿರಣ್ಯಗರ್ಭ. ಆ ಬಳಿಕ ನಾಮ, ಈಗ ನೋಡ್ರಿ ದೇವದತ್ತ ಯಜ್ಞದತ್ತ ಈ ಹೆಸರುಗಳದಾವ, ಇವನ್ನೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದಂತೆ. ಆಮೇಲೆ ನಾಮ ರೂಪ ಇವೆಲ್ಲ ನೋಡ್ತಾ ಪರ್ವತಗಳು ನಾನಾ ರೀತಿಯಾಗಿರ್ತಕ್ಕಂಥ ವಸ್ತು ನಾವೆಲ್ಲ ನೋಡ್ತಾ ಇದ್ದೇವಲ್ಲ, ಅವುಗಳಿಗಿರ್ತಕ್ಕಂಥ ನಾಮಗಳಾಗಲಿ ಅವುಗಳಿಗಿರ್ತಕ್ಕಂಥ ರೂಪಗಳಾಗಲಿ. ಅನ್ನ, ಅನ್ನ ಅಂತಂದರೆ ಈ ಭತ್ತ, ಜವೆ, ಆಮೇಲೆ ಜೋಳ ಇವೆಲ್ಲ ಧಾನ್ಯಗಳಿದಾವ. ಇವೆಲ್ಲವನ್ನು ಪರಮಾತ್ಮ ಸೃಷ್ಟಿ ಮಾಡಿದ ಅಂಥೇಳಿ ಮುಂಡಕೋಪನಿಷತ್ತಿನಲ್ಲಿಯೂ ಕೂಡ ಇದೇ ವಿಚಾರವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸೃಷ್ಟಿಕರ್ತ ಯಾರು ಅಂತ ಪರಮಾತ್ಮ ನಮಗಿಷ್ಟು ಬೇಕಾಗೈತಿವ. ಈ ನಾಮರೂಪ ಪ್ರಪಂಚ ನೋಡಿ ಕತ್ತಿದ್ದೇವಲ್ಲ, ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥವನು ಯಾರು ಅಂತಂದರೆ ಇಲ್ಲಿ ಬ್ರಹ್ಮ. ಅದಕ್ಕೆ ಸರ್ವಜ್ಞಂ ಸರ್ವಕಾರಣಂ, ಸರ್ವಜ್ಞನಾಗಿರ್ತಕ್ಕಂಥವನು ಮತ್ತು ಸರ್ವಕಾರಣನಾಗಿರ್ತಕ್ಕಂಥ ಯಾವ ಬ್ರಹ್ಮ ಅದಾನಲ್ಲ. ಯಾಕಂದರೆ ಮೈ ಏವ ಉದೇತಿ ಚಿದ್ವ್ಯೋಮ್ನಿ, ಈಗ ನಾನು ಕೂಡ ಚಿದಾಕಾಶ ಸ್ವರೂಪನಾಗಿರ್ತಕ್ಕಂಥ ಬ್ರಹ್ಮವೇ ಆಗಿದ್ದೀನಿ ಅಂತ. ಚಿದಾಕಾಶ ಅಂದರೆ ಯಾವುದು? ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪ ಏನದಲ್ಲ ಅದು ನನ್ನ ಸ್ವರೂಪನದ. ಅಂಥ ಚೈತನ್ಯ ಸ್ವರೂಪನೇ ನಾನಾಗಿದ್ದೀನಿ. ನನ್ನೊಳಗನ ಈ ಜಗತ್ತನ್ನುವಂಥದ್ದು ಉದಯ ಆಗ್ಯದ, ನನ್ನೊಳಗನ ಇದು ಲಯವನ್ನು ಪಡೀತದ ಅಂತ. ನೋಡ, ನಮ್ಮೊಳಗನ ಈ ಜಗತ್ತು ಹುಟ್ಟ್ಯದ, ನಮ್ಮೊಳಗನ ಇದು ಲಯವನ್ನು ಪಡೀತಾ ಇದೆ. ಅಂಥ ಸ್ವರೂಪವನ್ನು ನಾವು ಮರೆತು ಬಿಟ್ಟು ಜಗತ್ತಿನ ನಾನು ಒಬ್ಬ ಹುಟ್ಟಿನ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮೊಳಗ ಜಗತ್ತು ಉತ್ಪತ್ತಿ ಆಗ್ತದೆ, ನಮ್ಮೊಳಗನ ಲಯ ಆಗ್ತದೆ. ಅಂಥ ಪರಿಪೂರ್ಣ ಜ್ಞಾನ ನಮಗಿಲ್ಲ. ಅದಕ್ಕೆ ಇಲ್ಲಿ ನಮಗೆ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಮಹಾತ್ಮರು ಹೇಳಿಕೊಂಡು ಬರ್ತಾ ಇದ್ದಾರೆ. ಜಗತ್ ಗಂಧರ್ವ ಪತ್ತನಂ, ಈ ಜಗತ್ತು ಅನ್ನುವಂಥದ್ದು ಹೇಗಿದೆ ವಾಸ್ತವಿಕ ವಿಚಾರ ಮಾಡಿ ನೋಡಿದರೆ ಇದು ಗಂಧರ್ವ ನಗರದಂತೆ ಇದೆ ಅಂತ.
ವಿಶ್ವಂ ದರ್ಪಣ ದೃಶ್ಯಮಾನನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರ್ಯ ಹೇಳ್ಕೊಂಡು ಯಥಾ ನಿದ್ರಯ ಹೇಳ್ಕೊಂಡು ಬರ್ತಾ ಇದ್ದಾರೆ ಆಚಾರ್ಯರು. ವಿಶ್ವಂ ದರ್ಪಣ ತುಲ್ಯಮಾನ ನಗರಿ ಅಂದರೆ ಈ ಜಗತ್ತನ್ನುವಂಥದ್ದು, ವಿಶ್ವ ಅಂದರೆ ಜಗತ್ತು, ಇದು ಹೇಗಿದೆ ಅಂತಂದರೆ ಕನ್ನಡಿಯೊಳಗೆ ತೋರುವಂಥ ನಗರದಂತೆ ಅಂತ. ದರ್ಪಣ ಅಂದರೆ ಕನ್ನಡಿ. ನಾವು ಕನ್ನಡಿಯೊಳಗೆ ಈ ಬೆಂಗಳೂರು ಸಿಟಿ ಕನ್ನಡ ಹಿಡ್ಕೊಂಡ್ಬಿಟ್ರೆ ನಮಗೆ ಕನ್ನಡಿ ನಗರ ತೋರ್ತದಿಲ್ಲ, ಅದರ ಪ್ರತಿಬಿಂಬ ತೋರ್ತದಿಲ್ಲ ರೀ. ಅದಕ್ಕೆ ವಿಶ್ವಂ ದರ್ಪಣ ತುಲ್ಯಮಾ ನಗರಿ ಅಂದರೆ ಯಾವ ರೀತಿ ನಗರ ಅನ್ನುವಂಥದ್ದು ಆ ದರ್ಪಣದಲ್ಲಿ ಹೇಗೆ ತೋರ್ತಾ ಇದೆಯೋ. ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋ ಭೂತಂ ಯಥಾ ನಿದ್ರೆಯ. ಈಗ ನಿದ್ರೆಯೊಳಗೆ ನಮಗೆ ಸ್ವಪ್ನ ಅನ್ನುವಂಥದ್ದು ಕಾಣಿಸ್ತದೆ. ಸ್ವಪ್ನದಲ್ಲಿ ತೋರುವಾಗ ನಮಗೆ ಅದೊಂದು ಹೊರ ಪ್ರಪಂಚ ಹೊರಗೆ ಎಲ್ಲೋ ತೋರ್ತಾ ಇದೆ ಅಂತ ನಮಗೆ ಗೋಚರ ಆಗ್ತದೆ. ಆದರೆ ಸ್ವಪ್ನ ಎಲ್ಲಿ ತೋರಿದದು? ನಮ್ಮೊಳಗೆ ತೋರಿತಿಲ್ಲದು. ನಮ್ಮೊಳಗನೇ ಸ್ವಪ್ನ ತೋರ್ಯದ. ಆದರೆ ನಮಗೆ ಮಾಯೆಯಿಂದ ಏನಾಗಕತ್ತದದು? ಹೊರಗೆ ಬೇರೆ ಎಲ್ಲೋ ಇದೆ ಅಂಥೇಳಿ ಆ ಪ್ರಪಂಚ ಎನ್ನುವಂಥದ್ದು ನಮಗೆ ಯಾವ ರೀತಿ ತೋರ್ತಾ ಇದೆಯೋ. ಯಾವಾಗ ನಮಗೆ ಎಚ್ಚರ ಅನ್ನುವಂಥದ್ದಾಯಿತು ಅಂತಂದರೆ ಆವಾಗಲ್ಲಿ ಏನಿದೆ ತಾನೇ ಅದನಿಲ್ಲ. ಹಾಗೆ ಸ್ವರೂಪದ ಎಚ್ಚರಿಕೆ ಎನ್ನುವಂಥದ್ದಾಯಿತು ಅಂತಂದರೆ ಹೆಂಗೆ ಈ ಪ್ರಪಂಚ ಎನ್ನುವಂಥದ್ದು ಕನ್ನಡಿಯಲ್ಲಿ ತೋರುವಂಥ ನಗರದಂತೆ ಇದೆ. ಈ ಪ್ರಪಂಚ ಎನ್ನುವಂಥದ್ದು ಕನ್ನಡಿಯಲ್ಲಿ ತೋರುವಂಥ ನಗರ ಸತ್ಯದೇನದು? ಇಲ್ಲ. ಕನ್ನಡಿಯಲ್ಲಿ ತೋರುವಂಥ ಈ ಪ್ರಪಂಚ ಅದು ಯಾವುದು ನಗರ ಅನ್ನುವಂಥದ್ದು ಅದು ವಾಸ್ತವಿಕ ನೋಡಿದರೆ ಅದು ಮಿಥ್ಯ. ಹಾಗೆ ತನ್ನೊಳಗೆ ತೋರ್ತಕ್ಕಂಥ ಈ ಸ್ವಪ್ನ ಪ್ರಪಂಚವು ಕೂಡ ಇದು ಸತ್ಯದೇನು ಅಂತಂದರೆ ಇಲ್ಲ. ಯಾಕಂದರೆ ಅಜ್ಞಾನ ಕಾಲದೊಳಗೆ ಈ ಪ್ರಪಂಚ ಅನ್ನುವಂಥದ್ದು ನಮಗೆ ಸತ್ಯದಂತೆ ಭಾಸ ಆಗ್ತದೆ. ಯಾವಾಗ ನಮಗೆ ಎಚ್ಚರಿಕೆ ಎನ್ನುವಂಥದ್ದು ಉಂಟಾಯಿತು ಅಂತಂದರೆ ನಮಗೆ ಎಚ್ಚರ ಆಯಿತು. ಎದುರು ಎಚ್ಚರ? ಸ್ವರೂಪದ ಎಚ್ಚರ. ಅಲ್ಲಿ ಹೆಂಗೆ ಎಚ್ಚರ ಆದಾಗ ಸ್ವಪ್ನ ಪ್ರಪಂಚ ಎನ್ನುವಂಥದ್ದಿಲ್ಲವೋ. ಎಚ್ಚರ ಸ್ವಪ್ನ ಪ್ರಪಂಚ ಐತೆ ಅನ್ನುವಂಥದ್ರೆ ಅಲ್ಲಿಲ್ಲ. ಎಚ್ಚರ ಆದ ಮೇಲೆ ಸ್ವಪ್ನ ಪ್ರಪಂಚ ಹೆಂಗೆ ಅಡಿಗೆ ಹೋಗಿಬಿಡ್ತದೋ ಹಂಗೆ ಸ್ವರೂಪದ ಎಚ್ಚರಿಕೆ ಎನ್ನುವಂಥದ್ದಾಯ್ತು ಅಂದ್ರೆ ತಾನೊಬ್ಬನೇ ಮನೆ ಹೊರತು ಆಮೇಲೆ ಈ ಪ್ರಪಂಚ ಎಲ್ಲ ಅದೇನು ಅಂತಂದ್ರೆ ಅವಾಗ ಇಲ್ಲೇ ಇಲ್ಲ ಅಂತ. ಅಂದರೆ ಸ್ವರೂಪದ ಎಚ್ಚರಿಕೆ ಆಗುವ ತನಕ ಮಾತ್ರ ನಮಗೆ ಈ ಜಗತ್ತು ಅಜ್ಞಾನ ಕಾಲದೊಳಗೆ ಮಾಯೆಯಿಂದ ಇದು ಸತ್ಯವಾಗಿ ಪ್ರತೀತಿ ಆಗ್ತದೆ ಅಂತ ಹೇಳ್ತಾರೆ. ಈ ಪ್ರಪಂಚ ನಮಗಿದು ಸತ್ಯದಂತೆ ತೋರ್ತದೆ. ಯಾಕೆ ಈಗ ನಮಗೆ ಅಜ್ಞಾನಾವಸ್ಥೆಯೊಳಗದೇವಿ ಅಂತ ತಿಳ್ಕೊಡೇವಿ. ನಾವು ಅಜ್ಞಾನಾವಸ್ಥೆಯೊಳಗದೇವಿ, ಎಚ್ಚರದೊಳಗೆ ಪ್ರಪಂಚ ನೋಡ್ಲಿಕ್ಕತ್ತಿದ್ದೀವಿ. ಇದು ನಮಗೆ ಹೆಂಗೆ ಅನ್ಸಾಕತ್ತಿದೆ? ಇದು ಸತ್ಯದಂತೆ ತೋರ್ತಾ ಇದೆ. ಆದರೆ ಇದನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡ್ರೆ ಈ ಜಗತ್ತಿನ ಸ್ವರೂಪ ಏನು, ಈ ಜಗತ್ತಿನ ಉತ್ಪತ್ತಿ ಹೇಗಾಯಿತು, ಇದರ ವಾಸ್ತವಿಕ ರೂಪ ಏನು ಅಂತ ನಾವು ಇದನ್ನು ಅರ್ಥಕೊಂಡೀವಿ. ಅಂದರೆ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ, ಈ ದೇಹಾದಿಗಳು ನಾನಲ್ಲ, ನಾ ಕೇವಲ ಚೈತನ್ಯ ಸ್ವರೂಪನೇ ಇದ್ದೀನಿ ಅನ್ನುವಂಥ ಈ ಯಥಾರ್ಥ ಜ್ಞಾನ ಅನ್ನುವಂಥದ್ದಾದಾಗ ಇಲ್ಲಿ ಜೀವಭಾವ ನಿವೃತ್ತಿಯಾಗಿ ಅವನಿಗೆ ಬ್ರಹ್ಮಭಾವ ಅನ್ನುವಂಥದ್ದು ಬರ್ತದೆ. ನಾನು ಪರಿಪೂರ್ಣವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ ಎನ್ನುವಂಥ ಈ ನಿಜವಾದ ಸ್ವರೂಪದ ಎಚ್ಚರಿಕೆ ಎನ್ನುವಂಥದ್ದು ಉಂಟಾದಾಗ ಅಲ್ಲಿ ಉಳಿಯುವುದೇನು? ತಾನೊಬ್ಬನೇ ಉಳಿದ, ತಾನೊಬ್ಬನೇ ಉಳಿತಾ ಇದ್ದಾನೆ. ಆದ್ದರಿಂದ ಅಂಥ ಯಾವ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪನೇ ತಾನಾಗಿದ್ದುಕೊಂಡು ಇಲ್ಲಿ ಇವುಗಳ ಮೇಲೆ ಇವ ಏನು ಮಾಡಲಿಕ್ಕತ್ತಿದ್ದಾನೆ? ಇದೆಲ್ಲವೂ ಅಜ್ಞಾನದಿಂದ ಭೇದಾಕಾರವಾಗಿ ತೋರ್ತಕ್ಕಂಥ ಪ್ರಪಂಚ ಇದು ಸತ್ಯ ಅಂತ ತಿಳ್ಕೊಂಡಿದ್ದಾನ. ಅದಕ್ಕಂದ್ರೆ ಅವರು ಮೈಗೇವ ಉದೇತಿ ಚಿದ್ವ್ಯೋಮ್ನಿ ಜಗದ್ಗಂಧರ್ವ ಪತ್ತನಂ. ಚಿದ್ವ್ಯೋಮ್ನಿ ಅಂದರೆ ಚಿದಾಕಾಶ ಸ್ವರೂಪನಾಗಿರ್ತಕ್ಕಂಥ ಮೈ ಅಂದರೆ ತನ್ನಲ್ಲಿ ಅಂತ. ಅಂದರೆ ತಾನು ಕೇವಲ ಚೈತನ್ಯ ಸ್ವರೂಪನೇ ಅನ್ನೋದು ಸಿದ್ಧ ಆಯ್ತು ಇವಾಗ.
ಇಲ್ಲಿವರೆಗೆ ಜಡವಾಗಿರತಕ್ಕಂಥ ದೇಹ ತಾನು ಅಂತ ಭಾವಿಸಿಕೊಂಡಿದ್ದ, ದೇಹಾದಿಗಳಲ್ಲಿಯೇ ಮೋಹ ಮಮಕಾರವುಳ್ಳವನಾಗಿದ್ದ, ತೋರುವಂಥ ಪ್ರಪಂಚ ಸತ್ಯ ಅಂತ ಭಾವಿಸಿಕೊಂಡಿದ್ದ. ಯಾವಾಗ ಗುರು ಮತ್ತು ಶಾಸ್ತ್ರಗಳ ಬೋಧೆ ಮೂಲಕವಾಗಿ ನೋಡಪ್ಪ ಈ ಜಡವಾಗಿರತಕ್ಕಂಥ ಈ ದೇಹ ನೀನಲ್ಲ, ಯಾಕಂದರೆ ಇದು ಜಡ ದೃಶ್ಯ ಮಿತಿ ಪರಿಣತಿ ಭೂತ ಕಾರ್ಯತೆ ವಿಡಿದು ಕನಸು ನಿದ್ರೆಗಳಿಲ್ಲವಾಗಿ ಕೊಡನಂತೆ ಬೇರೆನಿಸುವುದು ಈ ಒಡಲು ತಾನೆಂಬ ವಿವೇಕವ ಬಳಿಬಿಡಿಯದೆ ಅಂತ ಹೇಳಿದ್ರಲ್ಲಿ ಶ್ರೀಗಳವರು. ಇಲ್ಲಿ ನಮಗೆ ವಿವೇಕವನ್ನು ಬೋಧ ಮಾಡ್ತಾ ಇದ್ದಾರೆ. ಜಡ ದೃಶ್ಯ ಮಿತಿ ಪರಿಣತಿ ಭೂತ ಕಾರ್ಯತೆ ಬಿಡಿದು ಅಂತ ಹೇಳಿದ ಶರೀರ ಸ್ವರೂಪ ಹೇಗಾದಂತೆ ಜಡ ಅದಿದು. ಶ್ವೇತರ ಜ್ಞಪ್ತಿ ಶೂನ್ಯತ್ವ ಜಡತ್ವ. ಯಾವುದಕ್ಕೆ ತನ್ನ ಜ್ಞಾನವೂ ಇಲ್ಲವೋ ಅನ್ಯರ ಜ್ಞಾನ ಅದಕ್ಕೆ ಜಡ ಅಂತ ಕರೀತಾ ಇದ್ದಾರೆ. ಮತ್ತಿದು ದೃಶ್ಯ, ಇದು ತೋರ್ತದೆ, ತೋರಿ ಅಡಗ್ತದೆ. ಇದು ಪ್ರಮಾಣ 3.5 ಮೊಳ ಶರೀರ ಪ್ರಮಾಣ ಅಷ್ಟೇ ಓದಿಲ್ಲ. ಪರಿಣತೆ ಇದು ಪಂಚಭೂತಗಳ ಕಾರ್ಯ, ಇದು ಷಡ್ಭಾವ್ಯ ಕಾರ್ಯದಿಂದ ಕೂಡಿಕೊಂಡದು. ಭೂತ ಕಾರ್ಯತೆ ಬಿಡಿದು ಪಂಚಭೂತಗಳಿಂದ ಸೃಷ್ಟಿಯಾಗ್ಯದ. ಕೊಡನಂತೆ ಬೇರೆನಿಸುವುದು. ಹೆಂಗೆ ಕೊಡವನ್ನು ನೋಡ್ತಕ್ಕಂಥ ವ್ಯಕ್ತಿ ಕೊಡಕ್ಕೆ ಹೆಂಗೆ ಭಿನ್ನ ಅದಾನಲ್ಲ, ಹಂಗೆ ದೇಹದ್ರಷ್ಟ ದೇಹಾದ್ ಭಿನ್ನ ಅಂತ. ದೇಹವನ್ನು ನೋಡ್ತಕ್ಕಂಥವನು ಈ ದೇಹಕ್ಕೆ ಬೇರೆ ಅದಾನ. ಅಂದರೆ ಇಲ್ಲಿ ತಾನು ಚೈತನ್ಯ ರೂಪನಾಗಿದ್ದುಕೊಂಡು ಈ ದೇಹಾದಿಗಳನ್ನು ದ್ರಷ್ಟಾರೂಪದಿಂದ ನೋಡುವವನಾಗಿದ್ದಾನೆ ಹೊರತು ದೃಶ್ಯವಾದ ದೇಹಾದಿಗಳು ತಾನಲ್ಲ. ಆದ್ದರಿಂದ ಭೂತ ಕಾರ್ಯತೆ ಬಿಡಿದು ಕೊಡನಂತೆ ಬೇರೆನಿಸುವುದು. ಮತ್ತಿದು ಕೇವಲ ಎಚ್ಚರ ಮತ್ತು ಕನಸಿನೊಳಗೆ ಎಚ್ಚರಾವಸ್ಥೆಯೊಳಗೆ ಮಾತ್ರ ದಿಸರ, ಕನಸಿನಾಗೂ ಇಲ್ಲ ನಿದ್ರೆಯೊಳಗೂ ಇಲ್ಲ. ಇಂಥ ಜಡವಾಗಿರ್ತಕ್ಕಂಥ ದೇಹ ಇದು ನಾನೇನು ಅಂತ ವಿಚಾರ ಮಾಡಿದರೆ ಇದು ತಾನಲ್ಲ. ಇಂಥ ಒಂದು ವಿವೇಕವನ್ನು ನಾವು ಗುರುಶಾಸ್ತ್ರದಿಂದ ಪಡ್ಕೊಂಡಾಗ ಅವಾಗ ಈ ದೇಹಾದಿ ಪ್ರಪಂಚ ಅನ್ನುವಂಥದ್ದು ಇದು ಮಿಥ್ಯಾ ಅನ್ನುವಂಥ ಅನುಭವ ಬರ್ತದೆ. ನಾನು ಕೇವಲ ಅಸಂಗೋಹಂ, ನಾನು ಅಸಂಗನೇ ಆಗಿದ್ದೇನೆ, ನಾನು ಕೇವಲ ಚೈತನ್ಯ ಸ್ವರೂಪನೇ ಆಗಿದ್ದೇನೆ ಅನ್ನುವಂಥ ಈ ರೀತಿಯಾದ ಒಂದು ತನ್ನ ಸ್ವರೂಪದೊಳಗೆ ಈ ಜಗತ್ತನ್ನುವಂಥದ್ದೇನಾಗೈತಿ, ಗಂಧರ್ವ ಪತ್ತನವತ್ತು ಜಗತ್. ಗಂಧರ್ವ ಪತ್ತನಂ ಅಂತಂದ್ರೆ ಏನು, ಆಕಾಶದಲ್ಲಿ ತೋರ್ತಕ್ಕಂಥ ಗಂಧರ್ವ ನಗರ ಅನ್ನುವಂಥದ್ದು ಯಾವ ರೀತಿಯಾಗಿ ತೋರಿ ಅಡಗುವಂಥದ್ದಾಗೈತೋ ಹಂಗೆ ಈ ಜಗತ್ತನ್ನುವಂಥದ್ದು ಚಿದಾಕಾಶ ಸ್ವರೂಪನಾಗಿರ್ತಕ್ಕಂಥ ನನ್ನೊಳಗೆ ಇದು ತೋರಿ ಇದು ಅಡಗುತ್ತದ ಅಂದ ಬಳಕ ಮತ್ತು ಇದು ಸತ್ಯ ಹೆಂಗೆ ಆಗ್ತದೆ, ಇದು ಈ ಪ್ರಪಂಚ ಈ ಸಂಸಾರ ಇದು ಹೆಂಗೆ ಸತ್ಯ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಅದಕ್ಕಂದ್ರೆ ಅತೋಹಂನ ಕಥಂ ಬ್ರಹ್ಮ. ಮತ್ತು ಇಂತಹ ಸ್ವರೂಪನಾಗಿರ್ತಕ್ಕಂಥ ಆ ಬ್ರಹ್ಮ ಅನ್ನೋದು ನಾನು ಯಾಕಾಗೋದಿಲ್ಲ, ನಾನು ಹೇಗಾಗೋದಿಲ್ಲ? ಯಾಕಂದರೆ ಬ್ರಹ್ಮ ಹೇಗಿದೆ, ಸರ್ವಜ್ಞಂ ಸರ್ವ ಕಾರಣ, ಎಲ್ಲವನ್ನ ತಿಳಿಯುವಂಥದ್ದಾಗಿ ಸರ್ವಕ್ಕೂ ಕಾರಣ ಸ್ವರೂಪವಾಗಿರ್ತಕ್ಕಂಥ ಯಾವ ಬ್ರಹ್ಮ ವಸ್ತು ಅನ್ನುವಂಥದ್ದು ಅಂಥ ಬ್ರಹ್ಮವೇ ಇಲ್ಲಿ ಅತಃ ಅಹಂ, ಇಲ್ಲಿ ನಾನಾಗಿದ್ದೇನೆ. ಅಂದರೆ ನಾನೇ ಬ್ರಹ್ಮನಾಗಿದ್ದುಕೊಂಡು ಈ ಸಕಲ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತಿಗೆ ಆಧಾರ ಅಧಿಷ್ಠಾನ ಸ್ವರೂಪನಾಗಿರುವುದರಿಂದ ಈ ಪ್ರಪಂಚ ಅನ್ನುವಂಥದ್ದು ನನ್ನಲ್ಲಿಯೇ ತೋರಿ ಅಡಗುವುದರಿಂದ ಈ ಪ್ರಪಂಚ ಅನ್ನುವಂಥದ್ದು ಇದು ಮಿಥ್ಯಾ ಅಂತಲೇ ಸಿದ್ಧ ಆಗ್ತೈತೆ ಹೊರತು ಇದು ಯಾವತ್ತೂ ಸತ್ಯ ಆಗಲಾರದು ಅಂತ. ಈ ಜಗತ್ತನ್ನುವಂಥದ್ದು ಇದನ್ನು ಯಾವಾಗ ನಾವು ಸತ್ಯ ಅಂತ ಹೇಳೋಕ್ಕಾಗ್ತದೇನು ಅಂತಂದರೆ ಇಲ್ಲ. ಯಾಕಂದರೆ ಇದನ್ನು ವಿಚಾರ ಮಾಡಿ ನೋಡಿದರೆ ಈ ಜಗತ್ತನ್ನು ಸತ್ಯ ಅಂತಾಗಲಿ ಮಿಥ್ಯ ಅಂತಾಗಲಿ ಸತ್ಯ ಮಿಥ್ಯೆ ಅಂತಾಗಲಿ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಸತ್ಯ ಅಂತೀನಿ ಅಂತಂದರೆ ಜ್ಞಾನದಿಂದ ಬಾಧಿತ ಆಗ್ತದೆ, ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಳ್ತದೆ, ಅದಕ್ಕೆ ಸತ್ಯ ಅನ್ನಕ್ಕೆ ಬರಂಗಿಲ್ಲ. ಹೋಗಲಿ ಮಿಥ್ಯಾ ಅಂತೀನಿ ಅಂತಂದರೆ ತೋರಾಕತ್ತದ, ತೋರುವುದರಿಂದ ಇದನ್ನು ಮಿಥ್ಯಾ ಅನ್ನಕ್ಕೆ ಬರಂಗಿಲ್ಲ. ಹೋಗಲಿ ಸತ್ಯ ಮಿಥ್ಯ ಎರಡೂ ಹೇಳ್ತೀನಿ ಅಂತಂದರೆ ಎರಡೂ ವಿರೋಧಗಳು ಅವು ಪರಸ್ಪರ ಒಂದಕ್ಕೊಂದು ಕೂಡೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಈ ಪ್ರಪಂಚಕ್ಕೆ ಏನಂತ ಕರ್ಕೊಂಡು ಬಂದರೆ ಇದು ಅನಿರ್ವಚನೀಯ ಅಂತ. ಅನಿರ್ವಚನೀಯ ಅಂದ್ರೇನು, ಇದಮಿಥಂ, ಇದು ಹೀಗೆ ಅಂಥೇಳಿ ಪ್ರಪಂಚದ ಬಗ್ಗೆ ನಿರ್ವಚನ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಇಲ್ಲಿ ಅನೇಕ ಖ್ಯಾತಿಗಳು ಬರ್ತಾವೆ. ಸತ್ಯಾತಿ ಅಸತ್ಯಾತಿ ಅನ್ಯಥಾ ಖ್ಯಾತಿ ಅಖ್ಯಾತಿ ಇವೆಲ್ಲ ಖ್ಯಾತಿ ವಿಚಾರಗಳು ಇರಲಿ.
ಯಾಕಂದರೆ ಇಲ್ಲಿ ನಮ್ಮದು ವೇದಾಂತಿಗಳದು ಅನಿರ್ವಚನೆ ಖ್ಯಾತಿ. ಅನಿರ್ವಚನೆ ಅಂದರೆ ಏನು? ಈ ಬ್ರಹ್ಮ ಅನ್ನುವಂಥದ್ದು ಇದು ಹೀಗೆ ಅಂತ ನಾವು ವರ್ಣನ ಮಾಡಲಿಕ್ಕಾಗೋದಿಲ್ಲ. ಅವಿದ್ಯಾ ಅವಸ್ಥೆಯೊಳಗೆ, ಅಜ್ಞಾನ ಕಾಲದೊಳಗೆ ಇದು ನಮಗೆ ಸತ್ಯದಂತೆ ಇದು ಪ್ರತೀತಿ ಆಗ್ತದೆ. ಆದರೆ ಅಜ್ಞಾನ ಯಾವ ಸಮಯದಲ್ಲಿ ನಿವೃತ್ತಿಯಾಗಿ ಹೋಗ್ತದೋ ಅವಾಗ ಕೇವಲ ತಾನೇ ತಾನಾಗಿ ಉಳಿತಾ ಇದ್ದಾನೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ನಮಗೆ ಬಹಳ ಸುಂದರವಾಗಿರ್ತಕ್ಕಂಥ ಜಗತ್ತಿನ ವಿಚಾರವನ್ನು ಮಹಾತ್ಮರು ನಮಗೆ ಉಪದೇಶ ಮಾಡಿಕೊಂಡು ಬಂದರು. ಅದಕ್ಕೆ ಇಲ್ಲಿ ಒಟ್ಟು ಟೋಟಲ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಯೇವ ಉದೇತಿ ಜಗದ್ವ್ಯೋಮ್ನಿ. ಜಗತ್ ಅಂದರೆ ಈ ಪ್ರಪಂಚ ಅನ್ನುವಂಥದ್ದು ಮೈಯೇವ ಉದೇತಿ, ನನ್ನೊಳಗನ. ನಾನು ಅಂದರೆ ಯಾರು? ಚಿದ್ವ್ಯೋಮ್ನಿ ಅಂದರೆ ಚಿದಾಕಾಶ ಸ್ವರೂಪನಾಗಿರ್ತಕ್ಕಂಥ ಮೈ ಅಂದರೆ ನನ್ನಲ್ಲಿ ಅಂತ. ಚಿತ್ತಾಕಾಶ, ಚಿದಾಕಾಶ. ಚಿತ್ ಅಂದರೆ ಚೈತನ್ಯ. ಇಲ್ಲಿ ಚೈತನ್ಯವೇ ಆಕಾಶವಾಗಿ ಉಳ್ಳವನು, ಆ ಸ್ವರೂಪವಾಗಿ ಉಳ್ಳವನು ಅಂತ. ಈ ಹೊರಗಿನ ಆಕಾಶ ಈಗ ಹೆಂಗೆ ನಾವು ಘಟಾಕಾಶ, ಮಠಾಕಾಶ ಅಂತ ನಾವು ಕರೀತಾ ಇದ್ದೇವಲ್ಲ, ಘಟದ ಅವಚ್ಛಿನ್ನವಾಗಿ ತೋರ್ತಕ್ಕಂಥ ಆಕಾಶ ಘಟಾಕಾಶ ಅಂತ ಹೇಳಿಸ್ಕೊಳ್ತದೆ. ಮಠದ ಅವಚ್ಛಿನ್ನವಾಗಿ ತೋರ್ತಕ್ಕಂಥ ಆಕಾಶ ಇದು ಮಠಾಕಾಶ ಅಂತ ಕರೆಸ್ಕೊಳ್ತದೆ. ಘಟ ಮಠ ಈ ಎರಡೂ ಉಪಾಧಿಗಳಿಂದ ಏನಾಗೈತ್ರಿ? ಘಟಾಕಾಶ ಮಠಾಕಾಶ ಅಂತ ಆಕಾಶದೊಳಗೆ ಭೇದ ಕಂಡು ಬಂದದ್ದು. ಆದರೆ ಅದು ಉಪಾಧಿಯಿಂದ, ಘಟದ ಉಪಾದಿಯಿಂದ ಘಟಾಕಾಶ ಆಯಿತು, ಮಠದ ಉಪಾದಿಯಿಂದ ಮಹಾಕಾಶ ಆಯಿತು. ಹಂಗೆ ಇಲ್ಲಿ ಅವಿದ್ಯೆ ಉಪಾದಿಯಿಂದ ಇಲ್ಲಿ ಜೀವ ಅಂತ ಕರೆಸಿಕೊಂಡ, ಮಾಯಾ ಉಪಾದಿಯಿಂದ ಇಲ್ಲಿ ಈಶ್ವರ ಅಂತ ಕರೆಸಿಕೊಂಡ. ಅವಿದ್ಯೆ ನಾನಾ, ಯಾಕಂದರೆ ಅದು ಮಲಿನ ಸತ್ವ ಪ್ರಧಾನವಾಗಿರ್ತಕ್ಕಂಥದ್ದು ಅವಿದ್ಯೆ, ಶುದ್ಧ ಸತ್ವ ಪ್ರಧಾನವಾಗಿರ್ತಕ್ಕಂಥದ್ದು ಮಾಯಾ. ಮಾಯಾ ಒಂದೇ ಅದು ಶುದ್ಧ ಸತ್ವ ಪ್ರಧಾನವಾಗಿರುವುದರಿಂದ ಆ ಮಾಯೆಯಲ್ಲಿ ಪ್ರತಿಫಲಿತವಾಗಿರ್ತಕ್ಕಂಥ ಆ ಪರಬ್ರಹ್ಮದ ಚೈತನ್ಯ ಅನ್ನುವಂಥದ್ದು ಪ್ರತಿಬಿಂಬಿಸಿ ಅಲ್ಲಿ ಈಶ್ವರ ಅಂತ ಅನಿಸಿಕೊಂಡಾಗ ಈಶ್ವರನಲ್ಲಿ ಆ ಮಾಯಾ ಉಪಾಧಿ ಮೂಲಕವಾಗಿ ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವನಿಯಾಮಕತ್ವ, ಅಲ್ಲಿ ಪರೋಕ್ಷತ್ವ, ಅಲ್ಲಿ 8 ರೀತಿಯಾಗಿರ್ತಕ್ಕಂಥ ಧರ್ಮಗಳು ಆ ಈಶ್ವರನಲ್ಲಿ ತೋರಿದು. ಇದು ಅವಿದ್ಯೆ ಅನ್ನೋದಿದು, ಇದು ಮಲ್ಲಸತ್ವ ಪ್ರಧಾನವಾಗಿರ್ತಕ್ಕಂಥದ್ದು. ಇದು ಅನೇಕ, ಹೀಗಾಗಿ ಜೀವರುಗಳು ಅನೇಕ. ಆ ಪರಬ್ರಹ್ಮದ ಚೈತನ್ಯವೇ ಅವಿದ್ಯೆಯಲ್ಲಿ ಪ್ರತಿಫಲಿಸಿ ಇಲ್ಲಿ ಜೀವ ಅಂತ ಕರೆಸಿಕೊಂಡ. ಯಾಕಂದರೆ ಇಲ್ಲಿ ಅವಿದ್ಯೆ ಅನ್ನುವಂಥದ್ದು ಏನದ ಅಂತಂದರೆ ಇದು ಮಲಿನವಾಗಿರುವುದರಿಂದ ಕಿಂಚಿಜ್ಞತ್ವಾದದಿಂದ ಜೀವ ಕೂಡಿಕೊಂಡ. ಆದರೆ ಇವೆರಡಕ್ಕೂ ಬಿಂಬರೂಪನಾಗಿರ್ತಕ್ಕಂಥವನು ಯಾರು? ಪರಬ್ರಹ್ಮ. ಆ ಪರಬ್ರಹ್ಮನ ಒಂದು ಲಕ್ಷಣ ಅನ್ನುವಂಥದ್ದು, ಯಾಕಂದರೆ ಇಲ್ಲಿ ಜೀವ ಅಂತ ನಾವೇನು ಕರೀತಾ ಇದ್ದೇವಲ್ಲ, ಜೀವ ಪ್ರತಿಬಿಂಬ, ಅಲ್ಲಿ ಈಶ್ವರನೂ ಪ್ರತಿಬಿಂಬ. ಅಲ್ಲಿ ಮಾಯಾ ಉಪಾದಿಯಿಂದ ಈಶ್ವರ ಅನಿಸ್ಕೊಂಡ, ಇಲ್ಲಿ ಅವಿದ್ಯೆ ಉಪಾದಿಯಿಂದ ಜೀವ ಅನಿಸ್ಕೊಂಡ. ಇಲ್ಲಿ ಉಪಾಧಿಗಳು ಭಿನ್ನ ಭಿನ್ನ ಅದಾವ, ಆದರೆ ಮೂಲ ಪ್ರತಿಬಿಂಬ ಬಿಂಬರು ಮಾತ್ರ ಅದು ಬಿಂಬ ಒಂದೇ ಐತಿಲ್ರಿ. ಅಂಥ ಬಿಂಬರೂಪನಾಗಿರ್ತಕ್ಕಂಥ ಯಾವ ಪರಬ್ರಹ್ಮವೇ ನಾನದೇನೆ ಅನ್ನುವಂಥ ಜ್ಞಾನವನ್ನು ಜೀವ ಮಾಡ್ಕೋಬೇಕಾಗಿದೆ. ಯಾಕಂದರೆ ಈ ದೇಹ ಉಪಾಧಿಯಿಂದ ಕೂಡಿಕೊಂಡು ನಾನು ಕಿಂಚಿಜ್ಞ, ನಾನು ಅಲ್ಪಶಕ್ತಿ ಉಳ್ಳವನು, ನಾನು ಅಪರೋಕ್ಷ, ಇವನೇನು ತಿಳ್ಕೊಂಡಿದ್ದಾನಲ್ಲ, ಈ ಧರ್ಮಗಳನ್ನು ನೇತಿಗಳದು. ಯಾಕಂದರೆ ನನ್ನ ಮೂಲ ಸ್ವರೂಪ ಯಾವುದು ಅಂತಂದರೆ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ, ನಾನು ಚೈತನ್ಯ ಸ್ವರೂಪನೇ ಇದ್ದೀನಿ. ಯಾಕಂದರೆ ಇಲ್ಲಿ ಯಾವ ಸತ್ತು ಚಿತ್ತು ಆನ್ನ ನಿತ್ಯ ಪೂರ್ಣ ಅನ್ನುವಂಥ ಎಲ್ಲ ಲಕ್ಷಣಗಳು ನನ್ನೊಳಗೂ ಅದ. ಹಾಗೂ ಇಲ್ಲಿ ಮಾಯಾ ಉಪಾದಿಯಿಂದ ಕೂಡಿಕೊಳ್ತಕ್ಕಂಥ ಈಶ್ವರನಲ್ಲಿಯೂ ಕೂಡ ಸತ್ತು ಚಿತ್ತು ಅನಿತ್ಯ ಪರಿಪೂರ್ಣ ಅನ್ನುವಂಥ ಲಕ್ಷಣಗಳು ಅವನಲ್ಲಿ ಅದ. ಇಲ್ಲಿ ಮಾಯಾ ಮತ್ತು ಅವಿದ್ಯ ಈ ಎರಡು ಉಪಾಧಿಗಳನ್ನು ನಾವು ನೀತಿಗಳದಾಗ ಮಾತ್ರ ಏನಾಗ್ತದೆ, ಇಲ್ಲಿ ನಿರುಪಾಧಿಕವಾಗಿರ್ತಕ್ಕಂಥ ವಸ್ತು, ಅದು ಉಪಹಿತವಾಗಿರ್ತಕ್ಕಂಥ ಚೇತನ, ಅದು ಶುದ್ಧ ಬ್ರಹ್ಮದ, ಆ ಶುದ್ಧ ಬ್ರಹ್ಮವೇ ನನ್ನ ಸ್ವರೂಪ ಅಂತೇಳಿ ಯಾವಾಗ ಜೀವ ಆ ಜ್ಞಾನವನ್ನು ಮಾಡಿಕೊಂಡ ಅಂತಂದರೆ ಆವಾಗ ಅವನು ನಿತ್ಯ ಮುಕ್ತನಾಗ್ತಾ ಇದ್ದಾನೆ. ಅದಕ್ಕೆ ಅತಃ ಅಹಂ ಬ್ರಹ್ಮ ಕಥಂನ, ಆದ್ದರಿಂದ ಇಲ್ಲಿ ನಾನು ಬ್ರಹ್ಮ ಅನ್ನುವಂಥವನು ನಾನು ಹೆಂಗಾಗೋದಿಲ್ಲ ಅಂದರೆ ನಾನು ಬ್ರಹ್ಮವೇದೀನಿ ಅಂತ. ಯಾಕಂದ್ರೆ ನಾನು ಚೈತನ್ಯ ಸ್ವರೂಪನೇ ಆಗಿರುವುದರಿಂದ ನಾನು ಬ್ರಹ್ಮವೇ ಆಗಿದ್ದೆ. ನನ್ನೊಳಗನೇ ಈ ಜಗತ್ತನ್ನುವಂಥದ್ದು ಉತ್ಪತ್ತಿ ಸ್ಥಿತಿ ಲಯವನ್ನು ಪಡೆಯುವುದರಿಂದ ಅಂಥ ಬ್ರಹ್ಮವೇ ನಾನಾಗಿದ್ದೀನಿ.
ಗಗನಜ ದೃಷ್ಟಾಂತ ಅನ್ನುವಂಥದ್ದು ಬರ್ತದೆ. ಅಂದರೆ ಆಕಾಶ ಬ್ರಾಹ್ಮಣ ಅಂತ ಯೋಗ ವಾಸಿಷ್ಠದಲ್ಲಿ ಅದು ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಅನ್ನುವಂಥದ್ದು ಆಕಾಶಜ ಬ್ರಾಹ್ಮಣ ಅಂದ್ರೇನು, ಆಕಾಶ ಬಿಟ್ಟಿರ್ತಕ್ಕಂಥ ಬ್ರಾಹ್ಮಣ ಅಂತ. ಅವನನ್ನು ಮೃತ್ಯುದೇವತೆ ಹಿಡಿಬೇಕು ಅಂತ ಹೋಯ್ತಂಥದ್ದು. ಮೃತ್ಯುದೇವತೆ ಹೋಗಿ ಅವನನ್ನು ಹಿಡ್ಕೊಂಡು ಬಂದ್ಬಿಡಬೇಕು ಅಂಥೇಳಿ ಹೋದಾಗ, ಆದರೆ ಅವನ ಹಿಡಿಯಕ್ಕೆ ಆಗಲಿಲ್ಲ. ಯಾಕಂದರೆ ಆ ಆಕಾಶಜ ಬ್ರಾಹ್ಮಣನ ಒಂದು ತೇಜಸ್ಸು ಅವನ ಕೈ ಹಾಕಿ ಹಿಡ್ಕೊಳ್ಳೋಕ್ಕೇ ಸಾಧ್ಯ ಆಗಲಿಲ್ಲ ಅಂತ. ಆವಾಗ ಅವನು ವಾಪಸ್ ಬಂತು, ಮೃತ್ಯುದೇವತೆ ಬಂದು ಯಮರಾಜನಲ್ಲಿ ಕೇಳ್ಕೊಂಡ್ಬಿಡ್ತು, ನೋಡು ನಾನು ಲೋಕದೊಳಗೆ ಎಷ್ಟೋ ಜೀವರಾಶಿಗಳನ್ನು ನಾನು ಹಿಡ್ಕೊಂಡು ಬರ್ತೀನಿ, ಎಲ್ಲರನ್ನೂ ನಾನು ಹಿಡ್ಕೊಂಡು ಬರ್ತಾ ಇದ್ದೀನಿ, ಆದರೆ ಆಕಾಶದ ಬ್ರಾಹ್ಮಣನನ್ನು ಯಾಕೆ ನಾನು ಹಿಡೀಲಿಕ್ಕಾಗ್ತಾ ಇಲ್ಲ, ಯಾಕನ್ನ ಹಿಡೀಲಿಕ್ಕಾಗ್ತಾ ಇಲ್ಲ, ನಾನು ಏನು ಪ್ರಯತ್ನ ಮಾಡಿದ್ರೂ ಕೂಡ ಅವನನ್ನು ನನ್ನ ಪಾಶದಲ್ಲಿ ಕಟ್ಟಿ ತರಲಿಕ್ಕೆ ಆಗ್ತಾ ಇಲ್ವಲ್ಲ. ಈಗ ಆಕಾಶವನ್ನು ಯಾರು ಕಟ್ಟಿ ಹಾಕಕ್ಕಾಕೈತೇನ್ರಿ? ಈಗ ಒಬ್ಬ ಮನುಷ್ಯನನ್ನು ಕಟ್ಟಿ ಹಾಕಬಹುದು. ಈ ಆಕಾಶ ಐತಲ್ಲ, ಇದು ಆಕಾಶ ಪರಿಪೂರ್ಣ ಅದ. ಆಕಾಶವನ್ನು ಹಗ್ಗದಿಂದ ಬಂಧಿಸ್ಲಿಕ್ಕೆ ಆಗಂಗಿಲ್ಲ, ಕಟ್ಟಾಕಾಗಂಗಿಲ್ಲ. ಹಂಗೆ ಆ ಬ್ರಾಹ್ಮಣನನ್ನು ನಾನು ಯಾಕೆ ಕಟ್ಟಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಯಮಧರ್ಮ ಆ ಮೃತ್ಯುದೇವತೆಗೆ ಹೇಳ್ತಂತ, ನೋಡು ಆಕಾಶದ ಬ್ರಾಹ್ಮಣ ಅಂತಂದ್ರೆ ಅವನು ನಿಜವಾಗಿಯೂ ಏನದನು, ನಿರ್ವಿಕಾರ ಸ್ವರೂಪದಾನ, ಅವನು ಶರೀರರಹಿತದಾನ, ಅವನು ಕೇವಲ ಚೈತನ್ಯ ಸ್ವರೂಪದಾನವನು, ಅವನು ಬ್ರಹ್ಮರೂಪನೇ ಅದಾನ. ಅವನನ್ನು ನೀ ಹೆಂಗೆ ಬಂಧಿಸಲಿಕ್ಕಾಗ್ತದೆ? ಯಾರು ದೇಹಾಭಿಮಾನ ಉಳ್ಳವರದಾರ, ದೇಹದೊಳಗೆ ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡಿದ್ದಾರ, ಅವರು ಮಾಡಿದ ಕರ್ಮಾನುಸಾರವಾಗಿ ಅವ್ರನ್ನ ನೀ ಬಂಧಿಸಬಹುದು. ಆದರೆ ಆಕಾಶಜ ಬ್ರಾಹ್ಮಣ ಹೇಗದಾನ ಅಂತಂದರೆ ಅವು ನಿಜವಾಗಿಯೂ ಬ್ರಹ್ಮವನ್ನು ಅರಿತು ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಸ್ವರೂಪವೇ ಅವನಾಗಿರುವುದರಿಂದ ಅಲ್ಲಿ ನಿನ್ನ ಯಾವ ಪಾಶವು ನಡೆಯಂಗಿಲ್ಲ ಅಂತ ಹೇಳ್ತಾರೆ. ನಮ್ಮದು ಯಮಧರ್ಮ ಆ ಮೃತ್ಯುದೇವತೆಯನ್ನು ಕುರಿತು ಹೇಳ್ತಾ ಇದ್ದಾನೆ. ಯಾಕಂದರೆ ಅವನಿಗೆ ದೇಹ ಇದ್ರೆ ಅಹಂಕಾರ ಮಮಕಾರ ಹೇಳಕ್ಕೆ ಬರ್ತಿತ್ತು, ಅವನಿಗೆ ದೇಹವೇ ಇಲ್ಲ. ಅಂದರೆ ಯಾರು ತಮ್ಮ ಸ್ವರೂಪವನ್ನು ಅರಿತುಕೊಂಡು ಅಂತ ಬ್ರಹ್ಮಭಾವನ ಹೊಂದಿರ್ತಾ ಇದ್ದಾರೋ ಅವರನ್ನು ಯಾವ ಪಾಶವೂ ಕೂಡ ಬಂಧಿಸಲಾರದು ಅಂತ. ಯಾಕಂದರೆ ನಾವೆಲ್ಲ ಅಜ್ಞಾನಿಗಳು, ನಾವು ನಮ್ಮ ಸ್ವರೂಪವನ್ನು ನಾವು ಅರಿತಿಲ್ಲ. ನಾವು ಕೇವಲ ನಾಮರೂಪಾತ್ಮಕವಾಗಿರ್ತಕ್ಕಂಥ ದೇಹವೇ ನಾನಂತ ತಿಳ್ಕೊಂಡು ಅಹಂ ಕರ್ತ ಅಹಂ ಭೋಕ್ತ ಅಂತ ತಿಳ್ಕೊಂಡೇವಿ. ನಾನು ಕರ್ಮ ಮಾಡೋನು, ಕರ್ಮದ ಫಲವನ್ನು ಅನುಭವಿಸುವನು ಅನ್ನುವಂಥ ಈ ಪರಿಚ್ಛಿನ್ನ ಜ್ಞಾನ ನಮಗಿರುವುದರಿಂದ ಮೃತ್ಯುದೇವತೆ ಏನು ಮಾಡ್ತಾನೆ, ನಮಗೆ ಪಾಶವನ್ನು ಹಾಕಿ ನಮ್ಮನ್ನು ಬಂಧಿಸ್ತಾನೆ, ನಮ್ಮನ್ನು ಕಟ್ಟಿ ಒಯ್ತಾನೆ. ಆದರೆ ಆಕಾಶಜ ಬ್ರಾಹ್ಮಣನಾಗಿರ್ತಕ್ಕಂಥವನಿಗೆ ಶರೀರವೇ ಇಲ್ಲದೇ ಇರುವುದರಿಂದ, ಅವನಿಗೆ ಶರೀರದ ಅಭಿಮಾನವೇ ಇಲ್ಲುವುದರಿಂದ, ಅವನಲ್ಲಿ ಯಾವ ಕರ್ಮಗಳು ಇಲ್ಲದೇ ಇರುವುದರಿಂದ, ಅವನು ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮವಸ್ತುವೇ ಆಗಿರುವುದರಿಂದ ಅವನನ್ನು ನೀನು ಬಂಧಿಸ್ಲಿಕ್ಕಾಗಂಗಿಲ್ಲ. ನೀ ಆಕಾಶಕ್ಕೆ ಕಟ್ಟಿ ತೊಗೊಂಬಂದಂಗೆ ಆಕೈತೆ ಅವನು ತರುದಾದ್ರೆ. ಆಕಾಶವನ್ನು ನಾವು ಹಗ್ಗದಿಂದ ಕಟ್ಟಿ ತರಕ್ಕೆ ಹೆಂಗೆ ಆಗುವುದಿಲ್ಲವೋ ಹಾಗೆ ಅಂಥ ಪರಿಪೂರ್ಣ ಸ್ವರೂಪವೇ ಆಗಿರ್ತಕ್ಕಂಥ ಆಕಾಶ ಬ್ರಾಹ್ಮಣನ ನೀನು ಯಾವ ಪಾಶದಿಂದಲೂ ಕಟ್ಟಿ ತರಕ್ಕೆ ಸಾಧ್ಯ ಇಲ್ಲಪ್ಪ ಅಂಥೇಳಿ ಅಲ್ಲಿ ಯಮಧರ್ಮ ಅವನನ್ನು ಕುರಿತು ಬೋಧ ಮಾಡಿದಂತೆ. ಹಂಗೆ ಈ ಜಗತ್ತನ್ನುವಂಥದ್ದು ಇದು ಬ್ರಹ್ಮಜ್ಞಾನಿಯನ್ನು ಬಾಧ ಮಾಡ್ತದೇನು ಅಂತಂದರೆ ಇದು ಯಾವ ರೀತಿಯಾಗಿ ಬಾಧಿಸೋದು, ಯಾವ ಬಾಧೆಯನ್ನು ಉಂಟು ಮಾಡುವ ಜಗತ್ತು ಜ್ಞಾನಿಗೂ ಕಾಣ್ತದೆ. ಈಗ ನಾವು ಮರುಮರೀಚಿಕಾ ಜಲ ಅಂತ ಹೇಳ್ತೀವಿ. ಮರುಮರೀಚಿಕಾ ಜಲ ನಾವು ನೀರದಂತೇಳಿ ಮಧ್ಯಾಹ್ನ ಬಿಸಿಲೊಳಗೆ ಅದು ನೀರಿನಂತೆ ಕಾಣ್ತದೆ. ಮಾಯಾಮೃಗ ಅಂತ ಮರುಮರೀಚಿಕಾ ಜಲ ಅಂತ ಕರೀತಾ ಇದ್ದಾಗ ಅದು ಮರುಭೂಮಿಯಲ್ಲಿ ವಿಶೇಷವಾಗಿ ತೋರ್ತಿರ್ತದೆ. ನಾವಲ್ಲಿ ನೀರದ ಬಾಯಾರಿಕೆಯಿಂದ ಏನು ಮಾಡ್ತೀವಿ, ಅಲ್ಲಿ ನೀರದ ಹೋಗಿ ನೀರು ಕುಡಿಬೇಕು ಅಂತ ಹೋಗ್ತೀವಿ. ಆದರೆ ಅಲ್ಲಿ ನೀರು ಅದೇನು ಅಂತಂದರೆ ಇಲ್ಲ, ಅದು ನೀರಿನಂಗೆ ತೋರ್ತದೆ. ನೀರಿನಂಗೆ ಜಿಂಕೆ ಓಡಿ ಹೋಗ್ತಾವೆ ನೀರದ ಅಂತೇಳಿ. ಅದನ್ನು ನಾವು ಸ್ವಲ್ಪ ವಿಚಾರ ಮಾಡ್ತೀವಿ, ಯಾಕೆ ನಮ್ಮಲ್ಲಿ ವಿಚಾರ ಶಕ್ತಿ ಅದು. ನೀರಿನಂಗೆ ತೋರ್ತದೆ ಬಿಡಪ್ಪ, ಅದು ನೀರಲ್ಲ. ಆದರೆ ಅದು ನಿಶ್ಚಯ ಆದ ಮೇಲೂ ಕೂಡ ತೋರ್ತದದು. ಇದು ನೀರಲ್ಲ ಅಂತ ನಾವು ತಿಳ್ಕೊಂಡ್ರೂ ಕೂಡ ಅದು ನಮಗೆ ನೀರಿನಂತೆ ತೋರ್ತದೆ. ಅದನ್ನು ಓಡಿ ಹೋಗ್ತೀವನಲ್ಲಿ
ಇಲ್ಲಿ ಬಿಡೋ ತೋರಿದ ಅದು ನೀರು ಹಂಗೆ ತೋರಿದಿಲ್ಲ ನೀರು ಅಲ್ಲಿ ಬಿಡು ಅಂತೇಳಿ ನಮಗೆ ಹಂಗೆ ಆಕೈತೆ. ಹಂಗೆ ಬ್ರಹ್ಮಜ್ಞಾನಿಗೆ ಈ ಜಗತ್ತು ಮಿಥ್ಯಾ ಅಂತ ತಿಳ್ಕೊಂಡ್ರೂ ಕೂಡ ಈ ಜಗತ್ತು ಇದು ಸ್ವಪ್ನದಂತೆ ಮಿಥ್ಯಾದ, ಹಗ್ಗದಲ್ಲಿ ತೋರುವಂಥ ಹಾವಿನಂತೆ ಇದು ಮಿಥ್ಯಾದ, ಮೂಟದಲ್ಲಿ ತೋರುವಂಥ ಕಳ್ಳಂತೆ ಇದು ಮಿಥ್ಯಾದ ಅಂಥೇಳಿ ಅವನದು ಜ್ಞಾನ ಮಾಡಿಕೊಂಡ್ರೂ ಕೂಡ ಮತ್ತು ಅಜ್ಞಾನ ಕಾಲದಲ್ಲಿ ತೋರುವಂತೆ ಈ ಜಗತ್ತು ಮತ್ತು ಜ್ಞಾನ ಕಾಲದಲ್ಲಿ ತೋರ್ತದೆ. ತೋರಿದ್ರೂ ಕೂಡ ಅವನಿಗೆ ಯಾವ ಬಾಧೆ ಎನ್ನುವಂಥದ್ದಿಲ್ಲ. ಯಾಕಂದ್ರೆ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇದು ಸ್ವಪ್ನದೇ ತೋರ್ತು ಬಿಡಪ್ಪ, ಇದೇ ಸತ್ಯ ಅಲ್ಲ, ಇದು ಖರೆ ಅಲ್ಲ. ಯಾಕಂದ್ರೆ ನಾವು ಖರೆ ಅಂತ ತಿಳ್ಕೊಂಡೇವಿ, ಇದು ಸತ್ಯ ಅಂತ ತಿಳ್ಕೊಂಡೇವೆ. ನಾವು ಅಜ್ಞಾನಿಗಳಾಗಿರ್ತಕ್ಕಂಥವ್ರು ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದಕ್ಕೆ ಇವನಿಗೆ ದುಃಖ ಕೊಡಾಕತ್ತದ ಈ ಪ್ರಪಂಚ. ಆದರೆ ಬ್ರಹ್ಮಜ್ಞಾನಿಗೆ ಜಗತ್ತು ಅಜ್ಞಾನ ಅಂತ ತೋರಿದ್ರೂ ಕೂಡ ಅವನಿಗೆ ಅದು ಬಾಧಾ ಕೊಡಲಾರದು. ಅದು ಮಿಥ್ಯಾ ಅಂತ ತಿಳ್ಕೊಂಡ್ರೂ ಕೂಡ ಅವನಿಗೆ ಅದು ಬಾಧಿಸದು. ಯಾಕಂದರೆ ಅವನು ಬ್ರಹ್ಮರೂಪವೇ ಆಗಿಬಿಟ್ಟಿದ್ದಾನೆ ಅಂತ. ಜ್ಞಾನಿ ಏನಾಗಿದ್ದಾನೆ ಇವಾಗ, ಜಗತ್ತು ಮಿಥ್ಯಾ ಅಂತ ನಿಶ್ಚಯ ಮಾಡಿಕೊಂಡು ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಮೋಹವನ್ನು ಇಡಲಾರದೆ, ಯಾಕಂದರೆ ಅದು ನಮಗೆ ಸತ್ಯ ಅಂತಂದಾಗ ನಮಗೆ ಮೋಹ ಉಂಟಾಗ್ತದೆ. ಯಾವ ವಸ್ತುವಿನಲ್ಲಿ ಸತ್ಯತ್ವ ಬುದ್ಧಿ ಇರ್ತದೆ ಅದನ್ನು ನಾವು ಮೋಹ ಮಾಡ್ತಾ ಇದ್ದೀವಿ. ಆದರೆ ಈ ಜಗತ್ತು ಹೆಂಗದ ಅಂತಂದರೆ ಇದು ವಂದ್ಯಾಪುತ್ರನಂತೆ, ಬಂಜೆ ಮಗ. ವಾಸ್ತವ ಬಂಜೆ ಮಗ ಅದಾನೇನು ಅಂತಂದರೆ ಇಲ್ಲ. ಹಂಗೆ ಪ್ರಪಂಚ ಅನ್ನುವಂಥದ್ದು ವಾಸ್ತವ ವಿಚಾರವನ್ನು ನೋಡಿದರೆ ಇದು ಅವಿಚಾರ ಸಿದ್ಧ, ಅವಿಚಾರ ಕಾಲದೊಳಗೆ ಇದು ತೋರ್ಲಿಕ್ಕತ್ತದ. ವಿಚಾರ ಮಾಡಿದರೆ ಇದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಮಾಮ ದುಷ್ಟ ಅಂತ ಹೇಳ್ತಾರೆ. ಒಬ್ಬ ಮಾಮ ಏನು ಮಾಡಿದ, ಮನೆಗೆ ಬಂದು ಮನೆಯಾಗ ಬಂದ ಕೂಡಲೇ ಮನೆಯಾಗ ಹೆಣ್ಮಗಳಿದ್ಲು, ಕೇಳಿದ್ರು ಯಾರು ನೀವು? ನನ್ನ ಹೆಸರು ಮಾಮ ಅಂತಂದವ. ಹಂಗೆ ನಮ್ಮ ಯಜಮಾನ್ರ ಪೈಕಿ ಯಾರೂ ಇರಬೇಕು ಬರ್ರಿ ಅಂಥೇಳಿ ಅವರಿಗೆ ಒಂದು ರೂಮ್ನಾಗ ಎಲ್ಲ ವ್ಯವಸ್ಥೆ ಮಾಡಿದರು. ಕಾಫಿ ಟೀ ಎಲ್ಲ ಏನು ವ್ಯವಸ್ಥೆ, ನಾಷ್ಟ ಆಯಿತು, ಮಧ್ಯಾಹ್ನ ಊಟ ಎಲ್ಲ ಆಯಿತು. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಹೋಗೋ, ಮತ್ತು ಊಟ ಟೈಮ್ ಬರೋ, ಊಟ ಮಾಡೋ, ಮತ್ತು ಹೋಗೋ, ಮತ್ತು ಸಾಯಂಕಾಲ ಬರೋಣ. ಹೀಗಾಗಿ ಆಕೆ ಏನಂದು 2 ದಿವಸ ಹೋಯ್ತು, 3 ದಿವಸ ಆಯ್ತು. ಅವನು ಬಂದು ಯಜಮಾನ ಏನು ತಿಳ್ಕೊಂಡ, ನಮ್ಮ ಹೆಣ್ಮಕ್ಳ ಪೈಕಿ ಯಾರೋ ಇರಬೇಕು ಅಂತ ತಿಳ್ಕೊಂಡ. ಅವನು ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ. ಹೀಗೆ ಸ್ವಲ್ಪ ದಿವಸಗಳು ಹೋದ ಮೇಲೆ ಒಂದು ದಿವಸ ವಿಚಾರ ಮಾಡಿದ, ನಾನು ಹೇಳ್ತೀನಿ ಕೇಳಬೇಕು, ಬಂದು 4 ದಿವಸ ತಿದ್ದೆ ಹೋಗ್ಕೊಂಡ್ಬಿಟ್ಟಾನಿವ, ಇವನು ಯಾರು ಏನು ತಿಳ್ಕೊಬೇಕು ಅಂತೇಳಿ ಹೆಂಡತಿ ಕೇಳಿ, ಯಾರು ಇವನು ಬಂದು 4-5 ದಿವಸ ಆಯ್ತಲ್ಲ ಇಲ್ಲೇ ಉಳ್ಕೊಂಡು ನಾನು ಯಾರು ಅಂತ ಕೇಳಿದ. ಹಂಗೆ ಮಾಮ ಅಂತಂದಾಗ ನಿಮ್ಮ ಪೈಕಿ ಯಾರೋ ಇರಬೇಕು, ನಿಮ್ಮ ಪರಿಚಯದವ್ರು ಇರಬೇಕು ಅಂತೇಳಿ ನಾ ಎಲ್ಲ ವ್ಯವಸ್ಥೆ ಮಾಡಿದೆ ಅಂತಂದು. ಅಲ್ಲ ನನಗೇನು ಗೊತ್ತೇ ಇಲ್ಲ, ಹಂಗೆ ನಿನ್ನ ಬಗ್ಗೆ ಯಾರಿರ್ಬೇಕಂತ ನಾ ತಿಳ್ಕೊಂಡು ಅಕ್ಕಿ ಹಿಂಗಂದ್ರು. ಹಂಗಾರೆ ನಾಳೆ ಬೆಳಗ್ಗೆ ವಿಚಾರ ಮಾಡೋಣ, ನಾಳೆ ಅವನ ಬಗ್ಗೆ ವಿಚಾರ ಮಾಡೋಣ ಅಂಥೇಳಿ ರಾತ್ರಿ ಮಾತಾಡ್ಕೊಂಡು ಅವ್ನು ಗುರ್ತಾಯ್ತಿದ್ರು. ನನ್ನ ಬಗ್ಗೆ ವಿಚಾರ ನಡೆದದ ಅಂತ ಬಳಿಕ ಇನ್ನು ನಾನು ಇಲ್ಲಿ ಜಾಗ ಖಾಲಿ ಮಾಡಬೇಕು ಅಂತಂದ. ಇಲ್ಲಿ ನಾನಿದ್ರೆ ಇಲ್ಲಿ ಇದಾಗ್ತೈತೆ ಅಂಥೇಳಿ ಆವಾಗ ಅವನು ಮರುದಿವ್ಸ ಎಲ್ಲ ಸೂಟ್ ಕೇಸ್ ಎಲ್ಲ ಹಿಡ್ಕೊಂಡು ರೆಡಿಯಾಗಿ ಬಂದ. ಅವಾಗ ಅವನಿಗೆ ಯಾರಪ್ಪ ನೀನು ಅಂತ, ನನ್ನ ಹೆಸರು ಮಾಮಾರಿ ಅಂತಂದ. ನನ್ನ ಹೆಸರು ಮಾಮ, ನೀವು ಇಲ್ಲಿ ತನಕ ವಿಚಾರ ಮಾಡಿದ್ದಿಲ್ಲ, ಅದಕ್ಕೆ ನಾನು ಇಲ್ಲಿದ್ದೆ, ನೀವು ವಿಚಾರ ಮಾಡಾಕತ್ತೀರಂದ್ರೆ ನಾನು ಹೊರಟೋಗ್ತೀನಂತೆ ಹೊರಟೋಗ್ಬಿಟ್ಟಂತ. ಹಂಗೆ ಈ ಮಾಯಾ ಪ್ರಪಂಚ ನಾವು ಎಲ್ಲಿವರೆಗೆ ವಿಚಾರ ಮಾಡೋದಿಲ್ಲವೋ ಇದು ನಮಗೆ ಸತ್ಯದಂತೆ ಪ್ರತೀತಿಯಾಗ್ತದೆ. ಯಾವಾಗ ಇದರ ವಿಚಾರಣೆ ಶುರು ಆಯಿತು ಅಂತಂದರೆ ಅವಾಗ ಈ ಜಗತ್ತನ್ನೋದು ಉಳಿಯುವುದಿಲ್ಲ, ಉಳಿಯೋನು ತಾನೊಬ್ಬನೇ ಅಂತ. ತಾನೊಬ್ಬನೇ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ತಾನೇ ಪರಬ್ರಹ್ಮ ಸ್ವರೂಪದಾನ, ತಾನೇ ಎಲ್ಲವೂ ಆಗಿದ್ದಾನ. ಆದರೆ ನಾವು ಅವಿದ್ಯಾ ಮೂಲಕವಾಗಿ, ಅಜ್ಞಾನ ಮೂಲಕವಾಗಿ ಸುಮ್ಮನೆ ಈ ಜಗತ್ತನ್ನುವಂಥ ಸತ್ಯ ಅಂತೇಳಿ ನಾವು ಕಲ್ಪಿಸಿಕೊಂಡಿದ್ದೀವಿ. ಆದ್ದರಿಂದ ಅವಿದ್ಯೆ ನಿವೃತ್ತಿ ಆಯಿತು, ಯಾವಾಗ ಸ್ವರೂಪದ ಸಾಕ್ಷಾತ್ಕಾರ ಆಯಿತು, ನಮ್ಮ ನಿಜ ಸ್ವರೂಪದ ಜ್ಞಾನ ಆಯಿತು ಅಂತಂದರೆ ಆವಾಗ ಇದು ಬಾಧಾ ಯೋಗ್ಯ ಅಧಿಕರಣ ಉಳ್ಳದ್ದು ಅಂತ. ಇದು ಬಾಧೆ ಹೊಂದಲಿಕ್ಕೆ ಯೋಗ್ಯ ಆಗ್ಯದ ಅಂತ. ಈ ಜಗತ್ತು ಬಾಧಿಸಿಕೊಳ್ತದೆ, ಜ್ಞಾನದಿಂದ ಇದು ಬಾಧಿಸಿಕೊಳ್ತದೆ. ಆದ್ದರಿಂದ ತಾನೊಬ್ಬನೇ ಸತ್ಯನಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ಅನೇಕ ಶ್ರುತಿ ಸ್ಮೃತಿಗಳು ನಮಗೆ ಉಪದೇಶ ಮಾಡ್ತಾ ಇದ್ದಾವೆ. ಆ ವಿಚಾರವನ್ನು ಇಲ್ಲಿಯೂ ಕೂಡ ಮಹಾತ್ಮರು ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಅಂಥ ಪರಬ್ರಹ್ಮವೇ ನಾವಾಗಿದ್ದೇವೆ ಎನ್ನುವಂಥ ನಿಶ್ಚಯ ಜ್ಞಾನ ಆಯಿತು ಅಂತಂದರೆ ಅವಾಗ ಈ ಜಗತ್ತು ತೋರಿದ್ರೂ ಕೂಡ ನಿನಗೇನು ಭಾಗ ಇಲ್ಲ, ಬೇಡವೇ ನಮ್ಗೆ ಕಾಣಬಾರ ಜಗತ್ತು ಅಂತಂದರೆ ಹಂಗೆ ಷಟ್ ಸಮಾಧಿಗಳದಾವು. ಆ ಸಮಾಧಿಯ ಒಂದು ಅಭ್ಯಾಸ ಮಾಡಿದಿ ಅಂತಂದರೆ ನಿನಗೆ ಈ ಜಗತ್ತೇ ತೋರುವುದಿಲ್ಲ ಅನ್ನುವಂಥ ವಿಚಾರವನ್ನು ಅನುಭವಸಾರದಲ್ಲಿ ಕೂಡ ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಹೇಳ್ತಾ ಈ 2 ನುಡಿಗಳ ವಿವರಿಸ್ತಾ ಇದ್ದೇನೆ. ಓಂ